ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಹೇಳುತ್ತಾ, ಜುಲೈ 2024 ಇಸ್ವಿಯ ಮೇಷರಾಶಿಯ ಭವಿಷ್ಯ. ಎಲ್ಲ ರಾಶಿ ಭವಿಷ್ಯಕ್ಕೂ ಗ್ರಹಗತಿಯೇ ಕಾರಣ. ಹಾಗಾಗಿ ಒಮ್ಮೆ ಜುಲೈ ತಿಂಗಳಿನ ಮೇಷರಾಶಿಯವರ ಗ್ರಹಗತಿಗಳನ್ನು ವೀಕ್ಷಿಸೋಣ. ಸೂರ್ಯನು 3 ಮತ್ತು 4ನೇ ಮನೆಗಳಲ್ಲಿ, ಮಂಗಳ ಗ್ರಹನು 1 ಮತ್ತು 2ನೇ ಮನೆಯಲ್ಲಿ, ಬುಧನು 4 ಮತ್ತು 5ನೇ ಮನೆಯಲ್ಲಿ, ಗುರುನು 2ನೇ ಮನೆಯಲ್ಲಿ, ಶುಕ್ರ 3 ಮತ್ತು 4ನೇ ಮನೆಯಲ್ಲಿ, ಶನಿ 11ನೇ ಮನೆಯಲ್ಲಿ, ರಾಹು 12ನೇ ಮನೆಯಲ್ಲಿ, ಕೇತು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೂರ್ಯನು 3ರಲ್ಲಿ ಸಂಚರಿಸುವಾಗ ಸಂತಾನ ಸುಖಾದಿಗಳನ್ನು ಹಾಗೂ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿ ಮತ್ತು ಧನಲಾಭಾದಿಗಳನ್ನು, ಸಂತೋಷವನ್ನು ಕೊಡ್ತಾನೆ. ಹಾಗೂ ರೋಗದ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಗುಪ್ತವಾಗಿರ್ತಕ್ಕಂತಹ ರೋಗಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದರೆ ಆ ರೋಗವೂ ಕೂಡ ನಿವಾರಣೆಯಾಗತಕ್ಕಂತಹ ಯೋಗವನ್ನು ಆ ಸೂರ್ಯಗ್ರಹನು ಕೊಡ್ತಾನೆ. ಕುಜಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಾಹನದಲ್ಲಿ ಹೋಗುವಾಗ ಅಪಘಾತಗಳು ಆಗುವ ಸಂಭವತೆ ಇದೆ, ಎಚ್ಚರವನ್ನು ವಹಿಸಿ. ಹಾಗೂ ಕುಜನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶತ್ರುಪೀಡೆ, ಅಂದರೆ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಅವರ ಬಗ್ಗೆ ಎಚ್ಚರವನ್ನು ವಹಿಸಿ ಆದಷ್ಟು ಅವರಿಂದ ದೂರ ಇರತಕ್ಕಂತಹ ನೀವು ಸಮಯವನ್ನು ಕಾಯ್ದುಕೊಂಡರೆ ಬಹಳ ಒಳ್ಳೆಯದು. ಹಾಗೆ ಕಲಹ, ಮನೆಯಲ್ಲಿ ಪತಿ ಪತ್ನಿಯರಿಗೆ ಮಾತಿನಿಂದ ಬರತಕ್ಕಂತಹ ಕಲಹಗಳು ಬರುತ್ತೆ. ಹಾಗಾಗಿ ಮನೆಯಲ್ಲಿ ಆದಷ್ಟು ಮೌನವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿ. 4ನೇ ಮನೆಯಲ್ಲಿರ್ತಕ್ಕಂತಹ ಬುಧನು ಸ್ವಜನ ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿ, ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು, ಬಂಧು ಮಿತ್ರರು ಬರುವಂತಹದ್ದು, ಆ ಬಂಧು ಮಿತ್ರರು ಬಂದಿರತಕ್ಕಂಥವರಲ್ಲಿ ಯಾವುದಾದರೂ ಸಂಬಂಧಗಳು ಆಗತಕ್ಕಂತಹ ಯೋಗವನ್ನು ಬುಧನು ಕೊಡ್ತಾನೆ. 5ನೇ ಮನೆಯಲ್ಲಿ ಇರುವಾಗ ಬುಧನು ಪತ್ನಿ ಮತ್ತು ಪುತ್ರರ ಜಗಳದಲ್ಲಿ ಸ್ವಲ್ಪ ಏರುಪೇರು ಆಗತಕ್ಕಂತಹ ಸಂಭವತೆ ಇದೆ. ಹಾಗಾಗಿ ಜಗಳಗಳು ಕಮ್ಮಿಯಾಗುವುದಕ್ಕೋಸ್ಕರವಾಗಿ ಸ್ವಲ್ಪ ಮೌನವನ್ನು ಹಾಗೂ ತಾಳ್ಮೆಯನ್ನು ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ 4ನೇ ಮನೆಯಲ್ಲಿರ್ತಕ್ಕಂತಹ ಬುಧ ಉತ್ತಮವಾದ ಫಲವನ್ನು ಕೊಡ್ತಾನೆ. ವಿದ್ಯಾರ್ಥಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಗುರುವು 2ನೇ ಮನೆಯಲ್ಲಿ ಇರುವಾಗ ಧನ ಆಗಮನ, ಯಾವುದಾದರೂ ಒಂದು ಧನ ಆಗಮನ ಆಗಿದೆ ಅಂತಂದರೆ ಅದು ಗುರುವಿನ ಅನುಗ್ರಹವೇ ಅಂತ ತಿಳ್ಕೊಳ್ಬೇಕು. ಹಾಗೂ ಗುರುವಿನ ಪ್ರಭಾವ ನಿಮ್ಮ ಜಾತಕದಲ್ಲಿ ತುಂಬ ಇದ್ದರೆ ಶತ್ರುಗಳ ನಾಶ, ಅಂದರೆ ನಿಮಗೆ ತೊಂದರೆಯನ್ನು ಕೊಡತಕ್ಕಂತಹ ಜನಗಳಿಗೆ ಅಪಜಯ ಆಗತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹ ಕೊಡ್ತಾನೆ. ಹಾಗೆ ಗುರುವು ಒಳ್ಳೆಯ ಸ್ಥಾನಮಾನದಲ್ಲಿ ಜಾತಕದಲ್ಲಿದ್ದರೆ ಸಾಂಸಾರಿಕ ಸುಖವನ್ನು ಕೂಡ ಗುರು ಕೊಡುವಂತಾನಾಗ್ತಾನೆ. 3ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಲಾಭಸ್ಥಾನ, ಧನಾಗಮನ, ಮಾನ ಮತ್ತು ಅಧಿಕಾರ ಅಭಿವೃದ್ಧಿಯ ಯೋಗವನ್ನು ಶುಕ್ರಗ್ರಹನು ಕೊಡ್ತಾನೆ. 4ರಲ್ಲಿ ಇರುವ ಶುಕ್ರನು ಮಿತ್ರರ ಸಮಾಗಮನ, ಮಿತ್ರರಿಂದ ಸಂತೋಷ, ಮಿತ್ರರೊಗೂಡಿ ವ್ಯವಹಾರ ಅಥವಾ ಕ್ಷೇತ್ರಗಳಿಗೆ ಭೇಟಿ ಕೊಡತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಶುಕ್ರನ ಆಶೀರ್ವಾದ ನಿಮಗೆ ಬಹಳಷ್ಟು ಈ ತಿಂಗಳಲ್ಲಿ ಇರುತ್ತದೆ. ಶನಿಯು ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಶನಿ ಶುಭ ಕಾರ್ಯಗಳು, ಅಂದರೆ ಶನಿ ತುಂಬ ಪ್ರಭಾವನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಅಥವಾ ಶನಿ ದಶಾಭುಕ್ತಿ ಏನಾದರೂ ಇದ್ದರೆ ಕಾರ್ಯಗಳಲ್ಲಿ ವಿಘ್ನವನ್ನು ಶನಿಗ್ರಹ ಕೊಡ್ತಾನೆ. ಹಾಗಾಗಿ ಬರತಕ್ಕಂತಹ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರನ ಪೂಜೆ, ಶನೈಶ್ಚರನ ಮಂತ್ರ ಜಪವನ್ನು ಮಾಡುವುದು ಅತ್ಯಗತ್ಯ. ಹಾಗೂ ವಿವಾಹ ತಡ ಆಗುವ ಫಲವನ್ನು ಕೂಡ ಶನೈಶ್ಚರ ತೋರಿಸುತ್ತಾನೆ. ಹಾಗಾಗಿ ವಿವಾಹ ತಡ ಆಗದಿರುವವರು ಆದಷ್ಟು ಸ್ವಯಂವರ ಪಾರ್ವತಿ ಪೂಜೆ, ಕಾತ್ಯಾಯಿನಿ ಪೂಜಾದಿಗಳನ್ನು ಮಾಡಿಕೊಂಡರೆ ಬಹಳ ಉತ್ತಮ. 12ನೇ ಮನೆಯಲ್ಲಿ, ಅಂದರೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ರಾಹು ಸಂತಾನಹೀನತೆಯನ್ನು, ಸ್ತ್ರೀಯರಿಗೆ ಗರ್ಭಕೋಶದ ರೋಗಗಳನ್ನು ಹಾಗೂ ಹಾರ್ಮೋನ್ ಏರುಪೇರುಗಳನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ. ಹಾಗೇನಾದರೂ ನಿಮಗೆ ಅನುಭವ ಆದಲ್ಲಿ ಆಶ್ಲೇಷ ಬಲಿಯಾದಿಗಳನ್ನು ಮಾಡಿಕೊಂಡು ಆ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿ. ಕೇತು 6ನೇ ಮನೆಯಲ್ಲಿ ಇರುವುದರಿಂದ ಕೇತುವಿನ ಪ್ರಭಾವ ಬಹಳ ಇದ್ದರೆ ಸಾಂಸಾರಿಕ ಜೀವನದಲ್ಲಿ ಕಲಹ, ಪತ್ನಿ ವಿರಸ ಇತ್ಯಾದಿಗಳನ್ನು, ಚಾರಿತ್ರ್ಯ ವಧೆ ಇದನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ. ಹಾಗೂ ಕೇತು ಮತ್ತು ರಾಹುಗ್ರಹನ ಸ್ಥಿತಿಗತಿಗಳಿಂದ ಷೇರು ಮಾರ್ಕೆಟ್ ಮಾಡುವವರು ಬಹಳ ಕಾಳಜಿಯನ್ನು ವಹಿಸಿಕೊಳ್ಳಬೇಕು. ಹೊಸದಾಗಿ ಷೇರನ್ನು ತಗೊಳ್ಳುವಾಗ ಒಂದಲ್ಲ 10 ಸಲ ಆಲೋಚನೆಯನ್ನು ಮಾಡಿ ತಗೊಳ್ಳತಕ್ಕಂಥ ಉತ್ತಮ. ಇನ್ನು ಮೇಷ ರಾಶಿಯವರಿಗೆ ಈ ತಿಂಗಳಿನ ಉತ್ತಮವಾದ ದಿನಾಂಕವನ್ನು ನಾವು ತಿಳ್ಕೊಳ್ಳೋದಾದರೆ
3, 9, 16, 26 ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ. ಹಾಗೂ ಬಣ್ಣದ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋದಾದರೆ ಕೆಂಪು, ಹಳದಿ ಮಿಶ್ರಿತ ಕೆಂಪು ಅಂದರೆ ಕೇಸರಿ, ಬಿಳಿ ಹಾಗೂ ಕೆಂಪು ಮಿಶ್ರಿತ ಕಪ್ಪು ಇವು ಶುಭ ಫಲಗಳನ್ನು ಕೊಡತಕ್ಕಂಥವಾಗಿದ್ದೇವೆ. ಎಲ್ಲ ರಾಶಿ ಭವಿಷ್ಯವೂ ಕೂಡ ಗ್ರಹ ಗತಿಗಳ ಮೇಲೆ ಆಧಾರವಾಗಿರುವುದರಿಂದ ಒಮ್ಮೆ ಗ್ರಹಗತಿಗಳನ್ನು ವೀಕ್ಷಿಸೋಣ. ಸೂರ್ಯಗ್ರಹನು 2ನೇ ಮತ್ತು 3ನೇ ಮನೆಯಲ್ಲಿಯೂ, ಮಂಗಳ ಗ್ರಹನು ವ್ಯಯಸ್ಥಾನ 12ನೇ ಮನೆ ಹಾಗೂ 1ನೇ ಮನೆಯಲ್ಲಿಯೂ, ಬುಧನು 3 ಮತ್ತು 4ನೇ ಮನೆಯಲ್ಲಿಯೂ, ಗುರುವು ಜನ್ಮಸ್ಥಾನದಲ್ಲಿ ಅಂದರೆ 1ನೇ ಮನೆಯಲ್ಲಿಯೂ, ಶುಕ್ರ ಗ್ರಹನು 2 ಮತ್ತು 3ನೇ ಮನೆಯಲ್ಲಿಯೂ, ಶನಿಗ್ರಹನು ದಶಮ ಅಂದರೆ 10ನೇ ಮನೆಯಲ್ಲಿ, ರಾಹುಗ್ರಹ ಏಕಾದಶ 11ನೇ ಮನೆಯಲ್ಲಿ, ಕೇತುಗ್ರಹ ಪಂಚಮ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಸೂರ್ಯಗ್ರಹನು 2ರಲ್ಲಿ ಇರುವಾಗ ಪಾಪಗ್ರಹ ಆದ್ದರಿಂದ ಧನನಷ್ಟ, ಅಸುಖ, ಅದೇ ರೀತಿಯಾಗಿ ಮನೆಯಲ್ಲಿ ಕಲಹಾದಿಗಳನ್ನು ಹಾಗೂ ಕಣ್ಣು ನೋವನ್ನು ಕೊಡತಕ್ಕವನಾಗಿರ್ತಾನೆ. ಹಾಗಾಗಿ ಈ ವಿಷಯಗಳಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ. 3ನೇ ಮನೆಯಲ್ಲಿರುವಾಗ ಸೂರ್ಯಗ್ರಹನು ಸ್ಥಾನ ಪ್ರಾಪ್ತಿ ಹಾಗೂ ಧನಲಾಭ ಅಂದರೆ ವ್ಯವಹಾರ ಕ್ಷೇತ್ರದಲ್ಲಿ ಜುಲೈ ತಿಂಗಳಿನ ಅಪರಾರ್ಧದಲ್ಲಿ ಸ್ವಲ್ಪ ಉತ್ತಮ ಏಳಿಗೆಯನ್ನು ಹಾಗೂ ಸ್ವಲ್ಪ ಮಟ್ಟಿಗೆ ಸುಖವನ್ನು ಸೂರ್ಯಗ್ರಹನು ಕೊಡ್ತಾನೆ. ಕುಜಗ್ರಹನು ದ್ವಾದಶ ಸ್ಥಾನದಲ್ಲಿ ಇರುವುದರಿಂದ ನಾನಾ ರೀತಿಯಾಗಿರ್ತಕ್ಕಂತಹ ಖರ್ಚುಗಳನ್ನು, ಸಂತಾನಹೀನತೆಯನ್ನು, ಸ್ತ್ರೀಯರೊಂದಿಗೆ ಕಲಹಗಳನ್ನು ಕೂಡ ಸೂರ್ಯಗ್ರಹನು ಸೂಚಿಸುತ್ತಾನೆ. ಹಾಗೆ ಬುಧಗ್ರಹನು 3ನೇ ಸ್ಥಾನದಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯೋಗ, ಮಿತ್ರರ ಸಹಾಯದಿಂದ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಯೋಗ, ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳು ವೃಷಭ ರಾಶಿಯಾಗಿದ್ದರೆ ಪುತ್ರರಿಂದ ಸುಖವನ್ನು ಕೂಡ ಬುಧಗ್ರಹ ಕೊಡ್ತಾನೆ. ಹಾಗೆ ಬುಧಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಸ್ವಜನ ಮತ್ತು ಕುಟುಂಬ ಅಭಿವೃದ್ಧಿಯನ್ನು ಕೂಡ ಅಂದರೆ ಒಳ್ಳೆಯ ಯೋಗವನ್ನು ಕೂಡ, ಒಳ್ಳೆಯ ಫಲಗಳನ್ನು ಕೂಡ ಬುಧಗ್ರಹನು ಕೊಡ್ತಾನೆ. ಗುರುವು ಜನ್ಮಸ್ಥಾನದಲ್ಲಿ ಇರುವಾಗ ಅದು ವೃಷಭ ರಾಶಿ, ಶುಕ್ರನ ಮನೆ ಆದ್ದರಿಂದ ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಧನಹರಣ ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು, ಖರ್ಚುಗಳನ್ನು ಕೂಡ ಗುರುಗ್ರಹ ಸೂಚನೆಯನ್ನು ಮಾಡ್ತಾನೆ. ಚಿತ್ತಭ್ರಮೆ ಅಂದರೆ ಮನಸ್ಸು ಸಂಚಲತೆಯನ್ನು ಕೂಡ ಗುರುಗ್ರಹ ಸೂಚಿಸುತ್ತಾನೆ. ಹಾಗೆ ಸ್ಥಾನನಾಶ ಅಂದರೆ ಯಾವುದೋ ಒಂದು ಸ್ಥಾನವನ್ನು ಅಪೇಕ್ಷೆ ಪಟ್ಟಿರ್ತೀರಾ, ಆ ಸ್ಥಾನ ನಿಮ್ಮಿಂದ ಕೈತಪ್ಪಿ ಹೋಗತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹ ಸೂಚಿಸುತ್ತಾನೆ. ಹಾಗೆ ಶುಕ್ರಗ್ರಹನು 2ರಲ್ಲಿ ಇರುವಾಗ ಸಂತಾನ ಲಾಭ ಅಂದರೆ ಸುಖ ಐಶ್ವರ್ಯಕಾರಕ ಶುಕ್ರ ಆದ್ದರಿಂದ ಸಾಂಸಾರಿಕ ಸುಖ, ಆ ಸುಖದ ಫಲವಾಗಿ ಸಂತಾನ ಪ್ರಲಾಭಾದಿಗಳನ್ನು ಶುಕ್ರಗ್ರಹ ಕೊಡ್ತಾನೆ. ಶುಕ್ರಗ್ರಹ ಉಚ್ಚನಾಗಿ ಒಳ್ಳೆಯ ಸ್ಥಾನದಲ್ಲಿ ಇದ್ದದ್ದೇ ಆದರೆ ನಿಮ್ಮ ಜಾಗದಲ್ಲಿ ಅಧಿಕಾರಿ ವರ್ಗದವರಿಂದ ಪ್ರಶಂಸೆ, ಸರ್ಕಾರ ಮಾನ್ಯತೆಗಳನ್ನು, ಕುಟುಂಬದ ಹಿತವನ್ನು ಕೂಡ ಶುಕ್ರಗ್ರಹ ಸೂಚಿಸುತ್ತಾನೆ. ಶನಿಯು 10ನೇ ಮನೆಯಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಪ್ರಾಪ್ತಿ ಅಂದರೆ ವಿದ್ಯೆಯಲ್ಲಿ ಉತ್ತಮ ಸ್ಥಾನಗಳನ್ನು ಕೂಡ ಶನಿಗ್ರಹನೂ ಕೂಡ ಕೊಡ್ತಾನೆ. ಆ ಸ್ಥಾನಮಾನದಿಂದ ಕೀರ್ತಿ ಲಾಭ, ಹಾಗೆ ಆ ಕೀರ್ತಿಯಿಂದ ಎಲ್ಲರಿಗೂ ಕೂಡ ನೀವು ಇಷ್ಟರಾಗತಕ್ಕಂತಹ ಯೋಗವನ್ನು ಕೂಡ ಶನೈಶ್ಚರ ಗ್ರಹ ಕೊಡ್ತಾನೆ. ಏಕಾದಶ ಸ್ಥಾನದಲ್ಲಿ ಇರತಕ್ಕಂತಹ ರಾಹು ಮಕ್ಕಳು ಅಥವಾ ಮೊಮ್ಮಕ್ಕಳ ಚಿಂತೆ ಅಂದರೆ ವೃಷಭ ರಾಶಿಯಲ್ಲಿ ಇರತಕ್ಕಂತಹ ಮಕ್ಕಳು ಅಥವಾ ವೃಷಭ ರಾಶಿಯವರಿಗೆ ಮೊಮ್ಮಕ್ಕಳು ಇದ್ದ ಪಕ್ಷದಲ್ಲಿ ಅವರ ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡತಕ್ಕಂತಹ ಯೋಗವನ್ನು ಕೂಡ ರಾಹುಗ್ರಹ ಕೊಡ್ತಾನೆ. ಹಾಗೆ ನ್ಯಾಯಾಲಯದಲ್ಲಿ ಅಪಜಯಗಳನ್ನು ಅಂದರೆ ಯಾರು ವೃಷಭ ರಾಶಿಯಲ್ಲಿ ಇದ್ದೀರೋ ಆದಷ್ಟು ನ್ಯಾಯಾಲಯದಲ್ಲಿ ದಾವೆ ಇದ್ದರೆ ಅದನ್ನು ಸ್ವಲ್ಪ ಮುಂದೆ ದೂಡುವತಕ್ಕಂತಹ ಪ್ರಯತ್ನವನ್ನು ಮಾಡಿ. ಕೇತುಗ್ರಹ ಮಾನಸಿಕ ಅಶಾಂತಿ ಅಂದರೆ ಕೇತುಗ್ರಹ ಪಂಚಮ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ ಇರುವುದರಿಂದ ಮಾನಸಿಕ ಅಶಾಂತಿಯನ್ನು, ಭಯವನ್ನು ಕೊಡ್ತಾನೆ. ಹಾಗೂ ರಜಸ್ವಲ ಸ್ತ್ರೀಯರಿಗೆ ಹೆಚ್ಚಿನ ಹೊಟ್ಟೆ ನೋವನ್ನು ಕೂಡ ರಾಹು ಮತ್ತು ಕೇತುಗ್ರಹ ಸ್ಥಾನದಿಂದ ನಾವು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವುದು ಬಹಳ ಉತ್ತಮ. ಹಾಗೂ ರಾಹುಗ್ರಹನಿಂದ ಸೂಚಿಸಲ್ಪಡತಕ್ಕಂತಹ ನಾಗಾರಾಧನೆಯನ್ನು ಮಾಡುವುದು ಬಹಳ ಉತ್ತಮ. ವೃಷಭ ರಾಶಿಯವರಿಗೆ ವಿವಾಹಾದಿಗಳು ತಡವಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಪೂಜೆ ಅಥವಾ ಕಾತ್ಯಾಯಿನಿ ಪೂಜೆ ಅಥವಾ
ಅಶ್ವತ್ಥ ಮರಕ್ಕೆ ಶನಿವಾರದಂದು ಪ್ರದಕ್ಷಿಣೆಯನ್ನು ಮಾಡಿಕೊಂಡಿದ್ದೇ ಆದರೆ ವಿವಾಹ ಭಾಗ್ಯಾದಿಗಳು ಲಭಿಸುತ್ತವೆ. ಹಾಗೂ ವೃಷಭ ರಾಶಿಯವರಿಗೆ ಈ ತಿಂಗಳಿನ ಉತ್ತಮ ದಿನಾಂಕವನ್ನು ನೋಡುವುದಾದರೆ 2, 9, 12 ಹಾಗೂ 22. ಒಳ್ಳೆಯ ಬಣ್ಣಗಳನ್ನು ನಾವು ನೋಡುವುದಾದರೆ ಬಿಳಿ ಬಣ್ಣ, ಹಳದಿ ಮಿಶ್ರಿತ ಬಿಳಿ ಬಣ್ಣ ಹಾಗೂ ಹಳದಿ. ಮಿಥುನ ರಾಶಿಯವರ ಫಲಾಫಲಗಳನ್ನು ವೀಕ್ಷಿಸೋಣ. ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ. ಆದ್ದರಿಂದ ಮಿಥುನ ರಾಶಿಯವರ ಗ್ರಹಗತಿ: ಸೂರ್ಯನು 1ನೇ ಮನೆಯಲ್ಲಿ ಹಾಗೂ 2ನೇ ಮನೆಯಲ್ಲಿ, ಮಂಗಳ ಗ್ರಹನು ಕುಜಗ್ರಹನು 11 ಹಾಗೂ 12ನೇ ಮನೆಯಲ್ಲಿ, ಬುಧಗ್ರಹನು 2 ಮತ್ತು 3ನೇ ಮನೆಯಲ್ಲಿ, ಗುರುಗ್ರಹನು ದ್ವಾದಶ ಅಂದರೆ 12ನೇ ಮನೆಯಲ್ಲಿ, ಶುಕ್ರಗ್ರಹನು 1 ಹಾಗೂ 2ನೇ ಮನೆಯಲ್ಲಿ, ಶನಿಗ್ರಹನು 9ನೇ ಮನೆಯಲ್ಲಿ ಹಾಗೂ ರಾಹುಗ್ರಹನು 10ನೇ ಮನೆಯಲ್ಲಿ, ಕೇತುಗ್ರಹನು ರಾಹುವಿನಿಂದ ಸಪ್ತಮ ಅಂದರೆ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೂರ್ಯಗ್ರಹನು ಜನ್ಮಸ್ಥಾನದಲ್ಲಿ ಅಂದರೆ 1ನೇ ಮನೆಯಲ್ಲಿರುವಾಗ ಪಾಪಗ್ರಹ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ವ್ಯವಹಾರ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಕಷ್ಟ ಮತ್ತು ನಷ್ಟಗಳನ್ನು, ಹಾಗೆ ಚಿಂತಿಸದೇ ಇರತಕ್ಕಂತಹ ವೆಚ್ಚಗಳನ್ನು, ಪ್ರಯಾಣ ಮತ್ತು ಆಯಾಸಾದಿಗಳನ್ನು ಕೊಡ್ತಕ್ಕವನಾಗುತ್ತಾನೆ. ಸೂರ್ಯ 2ನೇ ಮನೆಯಲ್ಲಿ ಇರುವಾಗ ಸೂರ್ಯನು 2ನೇ ಮನೆಯಲ್ಲಿರುವಾಗಲೂ ಆದಷ್ಟು ಕಷ್ಟ ನಷ್ಟಗಳನ್ನು ಕೊಡ್ತಾನೆ. ಹಾಗಾಗಿ ಹೆಚ್ಚಿನ ನಷ್ಟವಾಗತಕ್ಕಂತಹ ಕಾರ್ಯಗಳಲ್ಲಿ ಪ್ರವೃತ್ತರಾಗಬೇಡಿ. ಹಾಗೂ ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ, ತಂದೆ ತಾಯಿಗಳ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯ ಬಗ್ಗೆಯೂ ಕೂಡ ಎಚ್ಚರ ವಹಿಸುವಂಥದ್ದು ಬಹಳ ಅತ್ಯಗತ್ಯವಾಗಿದೆ. ಕುಜಗ್ರಹನು 11ರಲ್ಲಿ ಇರುವಾಗ ಅಧಿಕಾರ ವರ್ಗದವರ ಸಂತಸ ಅಂದರೆ ಕುಜ ಒಳ್ಳೆಯ ಸ್ಥಾನದಲ್ಲಿದ್ದು ಒಳ್ಳೆಯ ಫಲ ಕೊಡತಕ್ಕವನಾಗಿದ್ದಾಗ ನಿಮಗೆ ಒಳ್ಳೆಯ ಅಧಿಕಾರ ವರ್ಗದವರ ಸಂತಸವನ್ನು, ಋತುಮತಿಯವರಿಗೆ ಹೆಚ್ಚಿನ ಹಾರ್ಮೋನ್ ಏರುಪೇರಾದಿಗಳನ್ನು ಅಂದರೆ ರಕ್ತಸ್ರಾವಾದಿಗಳನ್ನು ಕೊಡತಕ್ಕವನು ಕೂಡ ಕುಜಗ್ರಹನಾಗಿದ್ದಾನೆ. ಹಾಗೆ 12ರಲ್ಲಿರತಕ್ಕಂತಹ ಕುಜಗ್ರಹನು ಪಿತ್ತಬಾಧೆ, ಸ್ತ್ರೀ ಜಗಳ ಅಂದರೆ ಪತ್ನಿಯ ಜಗಳವನ್ನು ಕೂಡ ತಿಳಿಸುತ್ತಾನೆ. ಹಾಗಾಗಿ ಮಾತಿನಲ್ಲಿ ಮೌನವನ್ನು ವಹಿಸಿದರೆ ಆದಷ್ಟು ಮಟ್ಟಿಗೆ ಜಗಳಗಳು ಕಮ್ಮಿಯಾಗುತ್ತದೆ. ಬುಧಗ್ರಹನು 2ರಲ್ಲಿ ಇರುವಾಗ ಧನಲಾಭಾದಿಗಳನ್ನು, ಶತ್ರು ಪರಾಭವಾದಿಗಳನ್ನು ಸೂಚಿಸುತ್ತಾನೆ. ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದ ಪ್ರಗತಿಯನ್ನು ಕೂಡ ತಿಳಿಸುತ್ತಾನೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನು ಹೊಂದತಕ್ಕಂತಹ ಅನುಕೂಲತೆಯನ್ನು ಕೂಡ ಬುಧಗ್ರಹ ಮಾಡಿಕೊಡ್ತಾನೆ. ಗುರುಗ್ರಹನು 12 ವ್ಯಯಸ್ಥಾನದಲ್ಲಿ ಇರುವಾಗ ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು, ನ್ಯಾಯಾಲಯದಲ್ಲಿ ಅಪಜಯಗಳನ್ನು ಕೂಡ ಗುರುಗ್ರಹ ತಿಳಿಸಿಕೊಡುವುದರಿಂದ ಬರತಕ್ಕಂತಹ ಅಪಜಯಗಳ ಕಷ್ಟ ನಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಗುರುರಾಯರ ಆರಾಧನೆ ಇಲ್ಲ ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡುವುದು ಉತ್ತಮವಾಗಿರ್ತಕ್ಕಂತಹ ಫಲವೊಂದಲು ಅನುಕೂಲವಾಗುತ್ತದೆ. ಶುಕ್ರಗ್ರಹನು 1ನೇ ಮನೆಯಲ್ಲಿ ಇರುವಾಗ ವಿಷಯ ಸುಖಗಳನ್ನು, ಪರಿಮಳ ದ್ರವ್ಯ ಲಾಭಾದಿಗಳನ್ನು, ಸ್ತ್ರೀಯರಿಗೆ ಆಲಂಕಾರಿಕ ವಸ್ತುಗಳ ಲಾಭಗಳನ್ನು, ಆಭರಣಗಳನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಹಾಗೂ ಇಬ್ಬರೂ ಮಿಥುನ ರಾಶಿಯಲ್ಲಿರುವ ದಂಪತಿಗಳಿಗೆ ಸಾಂಸಾರಿಕ ಜೀವನದಲ್ಲಿ ಅತಿ ಸುಖಗಳನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಶನಿ 9ನೇ ಸ್ಥಾನದಲ್ಲಿ ಇರುವಾಗ ಧರ್ಮ ಕಾರ್ಯ ಮಾಡಬೇಕಂತ ಅಪೇಕ್ಷೆ ಇದ್ದರೂ ಧರ್ಮ ಕಾರ್ಯದಲ್ಲಿ ವಿಘ್ನವನ್ನು, ಹಾಗೂ ಆ ಧರ್ಮ ಕಾರ್ಯದ ವಿಘ್ನದಿಂದ ಮನೆಯಲ್ಲಿ ಕಲಹಗಳನ್ನು ಹಾಗೂ ದ್ವೇಷವನ್ನು ಕೂಡ, ಹೃದಯ ಸಂಬಂಧಿ ರೋಗವನ್ನು ಕೂಡ ಶನೈಶ್ಚರ ತಿಳಿಸುತ್ತಾನೆ. ಹಾಗೆ ಏನಾದರೂ ಲಕ್ಷಣಗಳು ಕಂಡುಬಂದಲ್ಲಿ ಆದಷ್ಟು ಬೇಗ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಗಳನ್ನು ಪಡ್ಕೊಳ್ಳುವುದು ಉತ್ತಮ. ರಾಹುಗ್ರಹ 10ನೇ ಮನೆಯಲ್ಲಿರುವಾಗ ಕಾರ್ಯದಲ್ಲಿ ಯಶಸ್ಸು ಅಂದರೆ ರಾಹುವಿನ ಯೋಗ ಚೆನ್ನಾಗಿ ಇರಬೇಕು, ಉತ್ತಮ ಸ್ಥಾನದಲ್ಲಿ ಇರಬೇಕು, ಅವನ ಗ್ರಹಗತಿ ಕೂಡ ಚೆನ್ನಾಗಿ ಇದ್ದರೆ ಕಾರ್ಯದಲ್ಲಿ ಯಶಸ್ಸು, ವ್ಯವಹಾರದಲ್ಲಿ ಪ್ರಗತಿಯನ್ನು ರಾಹುಗ್ರಹ ಸೂಚಿಸುತ್ತಾನೆ. ಹಾಗೂ ಕೇತುಗ್ರಹ 4ನೇ ಮನೆಯಲ್ಲಿರುವಾಗ ಮಾಡತಕ್ಕಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಭಯವನ್ನು, ಹಾಗೆ ವಾಹನ ಚಾಲನೆಯನ್ನು ಮಾಡುವಾಗ ಅಪಘಾತಗಳನ್ನು ಹಾಗೂ ಯಶೋ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ವಾಹನಗಳನ್ನು ಚಾಲನೆ ಮಾಡುವಾಗ ಅತಿ ಜಾಗೃತರಾಗಿ ವಾಹನಗಳನ್ನು ಚಾಲನೆಯನ್ನು ಮಾಡಿ. ಷೇರು ಮಾರ್ಕೆಟಲ್ಲಿ ಇರುವವರು ಬಹಳ ಜಾಗೃತೆಯನ್ನು ವಹಿಸಬೇಕು. ಯಾಕೆಂತ ಹೇಳಿದರೆ ಯಾವುದೇ ಒಂದು ಷೇರು ತಗೊಂಡು ಅದು ನಷ್ಟಕ್ಕೆ ಒಳಗಾಗತಕ್ಕಂತಹ ಯೋಗವನ್ನು ಕೂಡ ರಾಹು ಮತ್ತು ಕೇತುಗ್ರಹ ತೋರಿಸಿಕೊಡ್ತಾನೆ. ಹಾಗಾಗಿ ಅದರಲ್ಲಿ ಬಹಳ ಜಾಗೃತೆಯನ್ನು ವಹಿಸಿ. ಈ ತಿಂಗಳ ಶುಭ ದಿನಗಳು 9, 18 ಹಾಗೂ 24, 30 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭಿಸಿ ಉತ್ತಮ ಫಲಗಳನ್ನು ಹೊಂದಿ. ಬಣ್ಣಗಳ ಬಗ್ಗೆ ನೋಡುವುದಾದರೆ ಹಳದಿ ಹಾಗೂ ಪಚ್ಚೆ ಹಾಗೂ ಬಿಳಿ
ಹಾಗೂ ಗಿಳಿಪಚ್ಚೆ ಇವು ಉತ್ತಮ ಫಲ ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ, ಶ್ರೀಹರಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ, ಜುಲೈ 2024 ಇಸ್ವಿಯ ಕರ್ಕಾಟಕ ರಾಶಿಯವರ ಫಲ ಅಫಲತೆಯನ್ನು ನೋಡುವುದಾದರೆ, ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ. ಆದ್ದರಿಂದ ಗ್ರಹಗತಿಗಳನ್ನು ನೋಡೋಣ. ಸೂರ್ಯಗ್ರಹನು 12 ಹಾಗೂ 1ನೇ ಮನೆಯಲ್ಲಿ ಸಂಚಾರವನ್ನು, ಮಂಗಳ ಗ್ರಹನು 10 ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು, ಬುಧಗ್ರಹನು 1 ಹಾಗೂ 2ನೇ ಮನೆಯಲ್ಲಿ ಸಂಚಾರವನ್ನು, ಗುರುಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು, ಶುಕ್ರಗ್ರಹನು 12 ಹಾಗೂ 1ನೇ ಮನೆಯಲ್ಲಿ ಸಂಚಾರವನ್ನು, ಶನೈಶ್ಚರ ಗ್ರಹನು ಅಷ್ಟಮ ಸ್ಥಾನ ಅಂದರೆ 8ನೇ ಮನೆಯಲ್ಲಿ, ರಾಹುಗ್ರಹನು 9ನೇ ಮನೆಯಲ್ಲಿ ಹಾಗೂ ಕೇತುಗ್ರಹನು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕೇತುಗ್ರಹನು 3ನೇ ಮನೆಯಲ್ಲಿ ಈ ರೀತಿಯಾದ ಗ್ರಹ ಸಂಚಾರ. ಸೂರ್ಯಗ್ರಹನು ವೇದದಲ್ಲಿ ಇದ್ದರೂ ನ್ಯಾಯ ಮಾರ್ಗದಿಂದ ನ್ಯಾಯಾಲಯದಲ್ಲಿ ದಾವೆ ಹೂಡಿದವರಿಗೆ ಜಯಪ್ರಾಪ್ತಿಯನ್ನು, ಅನ್ಯಾಯವಾಗಿ ದಾವೆ ಹೂಡಿದವರಿಗೆ ಅಪಜಯವನ್ನು ಕೂಡ ಸೂರ್ಯಗ್ರಹ ಕೊಡ್ತಾನೆ. ಅಂದರೆ ನ್ಯಾಯ ಮಾರ್ಗದಲ್ಲಿ ನಡೆಯತಕ್ಕಂಥದ್ದನ್ನು ಸೂರ್ಯಗ್ರಹ ಸೂಚಿಸ್ತಾನೆ. ಸೂರ್ಯಗ್ರಹನು 1ರಲ್ಲಿ ಇರುವಾಗ ಅತಿಯಾದ ಖರ್ಚು, ಅಂದರೆ ನೀವು ಎಣಿಸದೇ ಇರತಕ್ಕಂತಹ ಖರ್ಚುಗಳು ಬರತಕ್ಕಂಥದ್ದು. ಪ್ರಯಾಣದಿಂದ ಆಯಾಸವನ್ನು ಕೂಡ ಸೂರ್ಯಗ್ರಹ ಸೂಚಿಸುತ್ತಾನೆ. ಕುಜಗ್ರಹನು 10ರಲ್ಲಿ ಇರುವಾಗ ಕೈಗೊಂಡ ಕಾರ್ಯ ಪ್ರಗತಿ, ಯಶಸ್ಸು. ಸೂರ್ಯಗ್ರಹನು 11ನೇ ಮನೆಯಲ್ಲಿ ಹೋದಾಗ ಅನೇಕ ವಿಧದಲ್ಲಿ ಧನ ಆಗಮನವನ್ನು ಕೂಡ, ಅಧಿಕ ಲಾಭವನ್ನು ಕೂಡ ಕುಜಗ್ರಹ ಸೂಚಿಸುತ್ತಾನೆ. ಬುಧಗ್ರಹನು 1ನೇ ಮನೆಯಲ್ಲಿ ಇರುವಾಗ ಶತ್ರು ಪರಾಜಯ, ಹಾಗೆ ಪ್ರಯಾಣ, ಲಾಭ. ಹಾಗೂ ಬುಧಗ್ರಹನು 2ನೇ ಮನೆಯಲ್ಲಿರುವಾಗಲೂ ಕೂಡ ಧನ ಲಾಭಾದಿಗಳನ್ನು, ಉತ್ತಮವಾದ ಯೋಗವನ್ನೇ ಕೂಡ ಬುಧಗ್ರಹ ಸೂಚಿಸುತ್ತಾನೆ. ವಿದ್ಯಾರ್ಥಿ ವೃತ್ತಿಯಲ್ಲಿ ಇರುವವರಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯ ಪ್ರಾಪ್ತಿ, ವಿದ್ಯೆಗೆ ಅನುಕೂಲವಾಗಿರ್ತಕ್ಕಂತಹ ವಾತಾವರಣವನ್ನು ಕೂಡ ಬುಧಗ್ರಹ ಸೂಚಿಸುತ್ತಾನೆ. ಗುರುಗ್ರಹನು ಏಕಾದಶ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಇರುವಾಗ ಆರೋಗ್ಯ ಅಭಿವೃದ್ಧಿ. 11ನೇ ಮನೆ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂತಹ ಮನೆ, ಅದಕ್ಕೆ ಏಕಾದಶ ಸ್ಥಾನ ಅಂತಲೇ ನಾವು ಕರಿತೇವೆ. ಆದ್ದರಿಂದ ವಿದ್ಯಾರ್ಥಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು, ಗುರುಗ್ರಹ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗತಕ್ಕಂತಹ, ಅಂದರೆ ಒಳ್ಳೆಯ ಲಾಭಗಳನ್ನು ಕೊಡತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹ ಕೊಡ್ತಾನೆ. ವ್ಯಾಪಾರ ಅಭಿವೃದ್ಧಿ, ಶುಭ ಯೋಗ ಗುರುಗ್ರಹ ನಿಮಗೆ ಈ ಸಲ ಕೊಡ್ತಾನೆ. ಶುಕ್ರಗ್ರಹನು 12ನೇ ಮನೆಯಲ್ಲಿ ವೇದದಲ್ಲಿ ಇರತಕ್ಕಂತಹ ಅವನವ, ಆದ್ದರಿಂದ ಅಲಂಕಾರಿಕ ವಸ್ತುಗಳ ನಷ್ಟವನ್ನು, ಆಭರಣಗಳ ನಷ್ಟಗಳನ್ನು ಕೂಡ ಶುಕ್ರಗ್ರಹ ಸೂಚಿಸುತ್ತಾನೆ. ಹಾಗಾಗಿ ಬೆಲೆ ಬಾಳತಕ್ಕಂತಹ ವಸ್ತುಗಳ ಬಗ್ಗೆ ಗಮನವಿರಲಿ. ಖರ್ಚುಗಳು ಹೆಚ್ಚಾಗತಕ್ಕಂತಹ ಹಾಗೂ ಸುಖಕ್ಕೋಸ್ಕರ ಖರ್ಚು ಮಾಡತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಹಾಗೆ ಮನಸ್ಸಂತೋಷಕ್ಕೋಸ್ಕರವಾಗಿ ನೀವು ಅಲೆದಾಡತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಶನೈಶ್ಚರನು ಅಂದರೆ ಶನಿಗ್ರಹನು ಅಷ್ಟಮ ಸ್ಥಾನದಲ್ಲಿ ಆದ್ದವನಾದ್ದರಿಂದ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಮಾತುಗಳಿಂದ ಕಲಹ, ಆ ಕಲಹದಿಂದ ದುಃಖದಿಂದ ಆಗತಕ್ಕಂತಹ ಅನಾರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ ಆದಷ್ಟು ಮನೆಯಲ್ಲಿ ಮೌನವಾಗಿ ಇರಿ. ಬರತಕ್ಕಂತಹ ಕಷ್ಟ ನಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ವಿಷ್ಣು ಸಹಸ್ರನಾಮ ಶನೈಶ್ಚರನ ಪೂಜೆಯನ್ನು ಮಾಡುವುದನ್ನು ಮರೆಯಬೇಡಿ. ಹಾಗೂ ರಾಹುಗ್ರಹನು 9ನೇ ಮನೆಯಲ್ಲಿ ಇರುವುದರಿಂದ ಗರ್ಭಸ್ರಾವ ಆಗತಕ್ಕಂತಹ ಯೋಗವನ್ನು ಹಾಗೂ ಹಾರ್ಮೋನು ಏರುಪೇರು ಆಗತಕ್ಕಂತಹ ಯೋಗಗಳನ್ನು ಕೂಡ ರಾಹುಗ್ರಹ ಸೂಚಿಸುತ್ತಾನೆ. ಹಾಗಾಗಿ ಸರ್ಪ ಸಂಬಂಧಿಯಾಗಿರ್ತಕ್ಕಂತಹ ದೇವಸ್ಥಾನ, ಸರ್ಪ ಸಂಬಂಧಿಯಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡುವುದು ಬಹಳ ಉತ್ತಮ. ಹಾಗೂ ಷೇರು ಮಾರ್ಕೆಟಲ್ಲಿ ಹೂಡುವವರು ಬಹಳ ಕಾಳಜಿಯನ್ನು ವಹಿಸಿ. ನಷ್ಟ ಆಗತಕ್ಕಂತಹ ಯೋಗವನ್ನು ಕೂಡ ರಾಹುಗ್ರಹ ಸೂಚಿಸುತ್ತಾನೆ. ಕೇತುಗ್ರಹನು 3ನೇ ಸ್ಥಾನದಲ್ಲಿ ಇರುವುದರಿಂದ ಕೀರ್ತಿ ನಷ್ಟ, ಶತ್ರುಗಳಿಗೆ ಜಯವನ್ನು ಹಾಗೂ ಅಣ್ಣ ತಮ್ಮಂದಿರಗಳಲ್ಲಿ ಕಲಹಗಳನ್ನು ಕೂಡ ಕೇತುಗ್ರಹ ಸೂಚಿಸುತ್ತಾನೆ. ಹಾಗಾಗಿ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಸರ್ಪ ಅಥವಾ ಕೇತುವಿಗೆ ಅಧಿಪತಿಯಾಗಿರ್ತಕ್ಕಂತಹ ಗಣಪತಿಯ ಆರಾಧನೆ ಬಹಳ ಉತ್ತಮ. ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನ ಉತ್ತಮ ದಿನಾಂಕವನ್ನು ನಾವು ನೋಡೋದಾದರೆ 10, 19ನೇ ತಾರೀಕು, 27 ಹಾಗೂ 29 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಉತ್ತಮ ಫಲಗಳನ್ನು ಹೊಂದಿ. ಇನ್ನು ಬಣ್ಣಗಳ ಬಗ್ಗೆ
ಚಿತ್ರವಾಗಿರ್ತಕ್ಕಂತಹ ಬಣ್ಣ, ಅಂದರೆ ಎಲ್ಲ ಬಣ್ಣಗಳು ಮಿಶ್ರವಾದದ್ದಕ್ಕೆ ಚಿತ್ರ ಬಣ್ಣ ಅಂತ ಹೇಳಿ ಕರಿತೇವೆ. ಅಂತಹ ಬಣ್ಣ ಹಾಗೂ ಕಪ್ಪು ಬಣ್ಣ ಹಾಗೂ ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಅಂದರೆ ಬೂದಿಯ ಬಣ್ಣ ಹಾಗೂ ಬಿಳಿ ಬಣ್ಣ ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 2024 ಇಸ್ವಿಯ ಫಲಾಫಲಗಳನ್ನು ನೋಡೋಣ. ಎಲ್ಲ ರಾಶಿಯ ಫಲಗಳು ಕೂಡ ಗ್ರಹಗತಿಯ ಮೇಲೆ ಆಧಾರವಾಗಿದೆ. ಹಾಗಾಗಿ ಗ್ರಹಗತಿ ರವಿಯು 11 ಹಾಗೂ 12ನೇ ಮನೆಯಲ್ಲಿ ಸಂಚಾರ, ಕುಜಗ್ರಹನು 9 ಹಾಗೂ 10ನೇ ಮನೆಯಲ್ಲಿ, ಬುಧಗ್ರಹನು 12 ಹಾಗೂ 1ನೇ ಮನೆಯಲ್ಲಿ, ಗುರುಗ್ರಹನು 10ನೇ ಮನೆಯಲ್ಲಿ, ಶುಕ್ರಗ್ರಹನು 11 ಹಾಗೂ 12ನೇ ಮನೆಯಲ್ಲಿ, ಶನಿಗ್ರಹನು 7ನೇ ಮನೆಯಲ್ಲಿ, ರಾಹುಗ್ರಹನು 8, ಅದಕ್ಕೆ ಸಪ್ತಮವಾಗಿ ಕೇತುಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ರವಿಯು 11ನೇ ಮನೆಯಲ್ಲಿ ಇರುವಾಗ ಕೀರ್ತಿ ಲಾಭಗಳನ್ನು, ಧನ ಲಾಭಗಳನ್ನು, ವ್ಯಾಪಾರ ಅಭಿವೃದ್ಧಿಯನ್ನು, ಸಂತಸವನ್ನು ಕೊಡತಕ್ಕವನಾಗಿದ್ದಾನೆ. ಅದೇ ರವಿಯು 12ನೇ ಮನೆಯಲ್ಲಿ ಹೋದಾಗ ನ್ಯಾಯಾಲಯದಲ್ಲಿ ಅತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು, ಅಪಜಯನಾದಿಗಳನ್ನು ಕೂಡ ಸೂಚಿಸುತ್ತಾನೆ. ಹಾಗೂ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ವ್ಯಾಪಾರ ಮಾಡುವವರು ಮೊದಲನೆಯ ಪೂರ್ವ ಭಾಗ ತಿಂಗಳಲ್ಲಿ ತುಂಬ ಚೆನ್ನಾಗಿ ಇರುತ್ತದೆ. ಕುಜಗ್ರಹನು 9ನೇ ಮನೆಯಲ್ಲಿ ಇರುವಾಗ ಶತ್ರು ಪರಾಭವ, ಧಾತು ವೃದ್ಧಿ, ಆರೋಗ್ಯ ವೃದ್ಧಿ ಹಾಗೂ ಕುಜಗ್ರಹನು 10ನೇ ಮನೆಯಲ್ಲಿರುವಾಗ ಆರೋಗ್ಯ ಕುಂಠಿತ, ವ್ಯಾಪಾರ ಕುಂಠಿತಾದಿಗಳನ್ನು, ಸ್ತ್ರೀಯರಿಗೆ ಬರತಕ್ಕಂತಹ ರೋಗ ರುಜಿನಗಳು ಹೆಚ್ಚಾಗತಕ್ಕಂತಹ ಫಲಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಅದು ಕೂಡ ರಕ್ತ ಸಂಬಂಧಿಯಾಗಿರ್ತಕ್ಕಂತಹ ರೋಗಗಳು. ಹಾಗಾಗಿ ವೈದ್ಯರ ಸಲಹೆ, ಅದಕ್ಕೆ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಉತ್ತಮ. ಬುಧಗ್ರಹನು 12ರಲ್ಲಿ ಇರುವಾಗ ಶತ್ರುಪೀಡೆ, ಸುಖಹಾನಿ ಹಾಗೂ ಬುಧಗ್ರಹನು 1ನೇ ಮನೆಯಲ್ಲಿರುವಾಗ ದುಷ್ಟ ನಿಗ್ರಹ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂತಹ ಶಕ್ತಿಯನ್ನು ಹಾಗೂ ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ ಪ್ರಯಾಣವನ್ನು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶ ಅಥವಾ ದೇಶದಲ್ಲಿ ದೂರ ಪ್ರಯಾಣಾದಿಗಳನ್ನು ಕೂಡ ಬುಧಗ್ರಹನು ಸೂಚಿಸುತ್ತಾನೆ. ಗುರುಗ್ರಹನು 10ರಲ್ಲಿ ಇರುವಾಗ ಅಧಿಕಾರಿ ವರ್ಗದವರ ಕಿರಿಕಿರಿ ಅಂದರೆ ಮಾಡುವ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಯ ಕಿರಿಕಿರಿಯನ್ನು ಹಾಗೂ ಮನಸ್ತಾಪಾದಿಗಳನ್ನು ಕೂಡ ಗುರುಗ್ರಹ ಕೊಡ್ತಾನೆ. ಹಾಗೆ ದೇವರ ಅನುಗ್ರಹಕ್ಕೋಸ್ಕರವಾಗಿ ಗುರುಗಳ ಆರಾಧನಾದಿಗಳನ್ನು ಮಾಡುವುದನ್ನು ಮರೆಯಬೇಡಿ. ಗುರುವಿನ ಅನುಗ್ರಹ ಇದ್ದರೆ ಎಲ್ಲವೂ ಕೂಡ ಉತ್ತಮವಾಗತಕ್ಕಂತಹ ಯೋಗ ಗುರುಗ್ರಹನು ಆಶೀರ್ವಾದವನ್ನು ಮಾಡ್ತಾನೆ. ಶುಕ್ರಗ್ರಹನು 12ರಲ್ಲಿ ಇರುವಾಗ ಪುತ್ರ ಲಾಭ ಅಂದರೆ ಸಾಂಸಾರಿಕ ಜೀವನ ಉತ್ತಮ, ಆ ಸಾಂಸಾರಿಕ ಜೀವನದ ಫಲವಾಗಿ ಪುತ್ರ ಲಾಭಾದಿಗಳನ್ನು ಕೂಡ ಕೊಡ್ತಾನೆ. ಸ್ತ್ರೀ ಸುಖಗಳನ್ನು, ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂತಹ ವಸ್ತ್ರ, ಅಲಂಕಾರ, ಆಭರಣಾದಿಗಳ ವಸ್ತುಗಳ ಲಾಭವನ್ನು ಕೂಡ ಶುಕ್ರಗ್ರಹ ಸೂಚಿಸುತ್ತಾನೆ. 7ನೇ ಮನೆಯಲ್ಲಿರ್ತಕ್ಕಂತಹ ಶನೈಶ್ಚರ, ಸಮಸಪ್ತಕದಲ್ಲಿರ್ತಕ್ಕಂತಹ ಶನೈಶ್ಚರ ಪ್ರಯಾಣದಿಂದ ಆಯಾಸ, ಆ ಪ್ರಯಾಣದ ಆಯಾಸದಿಂದ ರೋಗಾದಿಗಳನ್ನು ಕೂಡ ಸೂಚಿಸುತ್ತಾನೆ, ಮನಸ್ತಾಪಾದಿಗಳನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಶನೈಶ್ಚರನ ಆರಾಧನೆಯನ್ನು ಕೂಡ ಮಾಡುವುದು ಅತ್ಯಗತ್ಯ. ರಾಹುಗ್ರಹ 8ನೇ ಮನೆಯಲ್ಲಿರ್ತಕ್ಕಂತಹ ರಾಹುಗ್ರಹ ಷೇರು ಲಾಭಾದಿಗಳನ್ನು ನೋಡಿ, ನಾವು ಎಲ್ಲ ಗ್ರಹಗಳಿಗೂ ಕೂಡ 8ನೇ ಮನೆ ಅಷ್ಟು ಒಳ್ಳೆಯದಲ್ಲ ಅಂತ ತಿಳ್ಕೊಂಡಿರ್ತೇವೆ. ಆದರೆ ಈ ಸಲ ಬೇರೆ ಗ್ರಹಗಳ ಯೋಗದಿಂದ ರಾಹುವಿನ ಉತ್ತಮ ಸ್ಥಾನದ ಸಂಚಾರದ ಫಲವಾಗಿ ಷೇರು ಯಾರು ಸಿಂಹರಾಶಿಯ ಷೇರುಗಳನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಉತ್ತಮ ಲಾಭವನ್ನು ಕೊಡ್ತಾನೆ. ಆದರೆ ವಾಹನವನ್ನು ಚಲಾವಣೆ ಮಾಡುವಾಗ ಬಹಳ ಜಾಗೃತೆಯನ್ನು ವಹಿಸಿ, ಅಪಘಾತಗಳ ಆಗುವ ಸಂಭವತೆ ಇದೆ. ಹಾಗೂ ವಿವಾಹ ಭಾಗ್ಯಾದಿಗಳು ತಡ ಆಗ್ತಾ ಇರುವವರು ಸ್ವಯಂವರ ಪಾರ್ವತಿ ಪೂಜೆ, ಕಾತ್ಯಾಯಿನಿ ಪೂಜೆ, ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡುವುದನ್ನು ಮರೆಯಬೇಡಿ. 2ನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ಮಾತುಗಳಿಂದ ಕಲಹದಿಂದ ಮನಸ್ತಾಪಾದಿಗಳನ್ನು ಕೂಡ ಸೂಚಿಸುತ್ತಾನೆ. ಅಣ್ಣ ತಮ್ಮಂದರಿಗೆ ಪಿತ್ರಾರ್ಜಿತ ಸಂಪತ್ತುಗಳಲ್ಲಿ ಕಲಹಗಳಿದ್ದರೆ ಬಗೆಹರತಕ್ಕಂತಹ ಯೋಗವನ್ನು ಕೂಡ ಕೇತುಗ್ರಹ ಕೊಡ್ತಾನೆ. ಹಾಗಾಗಿ ಆ ಕೇತು ಸಂಬಂಧಿಯಾಗಿರ್ತಕ್ಕಂತಹ ಗಣಪತಿ ಆರಾಧನೆ, ಸರ್ಪಗಳ ಪೂಜೆಗಳನ್ನು ಮಾಡುವುದನ್ನು ಮರೆಯಬೇಡಿ. ಈ ತಿಂಗಳು ಸಿಂಹರಾಶಿಯವರಿಗೆ ಉತ್ತಮ ದಿನಾಂಕಗಳು ಅಂದರೆ 2, 11, 21 ಹಾಗೂ 28. ಉತ್ತಮ ಬಣ್ಣಗಳು ಅಂತ ಹೇಳಿದರೆ ರಕ್ತ, ಕೆಂಪು, ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ
ಕೆಂಪು ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಗಳನ್ನು ಕೊಡ್ತಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ಜುಲೈ ತಿಂಗಳಿನ 2024ನೇ ಇಸ್ವಿಯ ಕನ್ಯಾ ರಾಶಿಯ ಫಲಗಳನ್ನು, ರವಿಯು ಎಲ್ಲ ರಾಶಿಗಳಿಗೂ ಕೂಡ ಗ್ರಹಗತಿಯೇ ಮುಖ್ಯ ಆದ್ದರಿಂದ ಗ್ರಹಗತಿಗಳನ್ನು ವೀಕ್ಷಿಸೋಣ. ರವಿಯು 10 ಹಾಗೂ 11ನೇ ಮನೆಯಲ್ಲಿ, ಕುಜಗ್ರಹನು 8 ಹಾಗೂ 9ನೇ ಮನೆಯಲ್ಲಿ, ಬುಧಗ್ರಹನು 11 ಹಾಗೂ 12ನೇ ಮನೆಯಲ್ಲಿ, ಗುರುಗ್ರಹನು 9ನೇ ಮನೆಯಲ್ಲಿ ಹಾಗೂ ಶುಕ್ರಗ್ರಹನು 10 ಹಾಗೂ 11ನೇ ಮನೆಯಲ್ಲಿ, ಶನಿಯು ಷಷ್ಠ ಸ್ಥಾನ ಅಂದರೆ 6ನೇ ಮನೆಯಲ್ಲಿ, ರಾಹುಗ್ರಹನು 7ನೇ ಮನೆಯಲ್ಲಿ ಹಾಗೂ ಕೇತುಗ್ರಹನು 1ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡ್ತಾರೆ. ರವಿಯು 10ನೇ ಮನೆಯಲ್ಲಿರುವಾಗ ಫಲಗಳು ಯಶಸ್ಸು, ಕೈಗೊಂಡ ಕಾರ್ಯ ಜಯಪ್ರಾಪ್ತಿಯನ್ನು ಅನುಗ್ರಹ ಮಾಡಿಕೊಡ್ತಾನೆ. ಹಾಗೂ ರವಿಗ್ರಹವು 11ನೇ ಮನೆಯಲ್ಲಿರುವಾಗ ಧನಲಾಭ ಹಾಗೂ ಕೀರ್ತಿ ಲಾಭ, ಕಾರ್ಯಲಾಭ ಇತ್ಯಾದಿಗಳನ್ನು ತೋರಿಸಿಕೊಡ್ತಾನೆ. ಮುಂಚೆ ಯಾವುದಾದರೂ ನಾವು ಕಷ್ಟದಲ್ಲಿದ್ದರೆ ಆ ವ್ಯವಹಾರದ ಚೇತರಿಕೆಯನ್ನು ಕೂಡ ರವಿಗ್ರಹ ಸೂಚಿಸಿಕೊಡ್ತಾನೆ. ಕುಜಗ್ರಹನು 8ರಲ್ಲಿ ಇರುವಾಗ ಯಂತ್ರ ಮತ್ತು ಆಯುಧಗಳಿಂದ ಆಗತಕ್ಕಂತಹ ಅಪಘಾತಗಳನ್ನು ಸೂಚಿಸುತ್ತಾನೆ. ಹಾಗಾಗಿ ಯಂತ್ರದಲ್ಲಿ ಹಾಗೂ ಆಯುಧಗಳಿಂದ ಕೆಲಸ ಮಾಡುವವರು ಬಹಳ ಜಾಗೃತೆಯನ್ನು ವಹಿಸಿ, ಹಾಗೂ ವಾಹನ ಚಾಲನೆಯನ್ನು ಮಾಡುವವರಿಗೂ ಕೂಡ ಅಪಘಾತಗಳು ತೋರಿಸಿಕೊಡ್ತಾನೆ. ವಾಹನ ಚಾಲನೆಯನ್ನು ಮಾಡುವಾಗ ಕಾಳಜಿಯನ್ನು ವಹಿಸಿ, ಮಾನಹಾನಿಯನ್ನು ಕುಜಗ್ರಹನು ಸೂಚಿಸಿಕೊಡ್ತಾನೆ. ಆದಷ್ಟು ಕುಜಗ್ರಹನು ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಕನ್ಯಾ ರಾಶಿಯವರು ಜಾಗೃತೆಯನ್ನು ವಹಿಸಬೇಕು. ಹಾಗೂ 11ನೇ ಮನೆಯಲ್ಲಿರ್ತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿರ್ತಕ್ಕಂತಹ ಸಮಯ. ಯಾವುದಾದರೂ ಸೀಟಿಗೋಸ್ಕರವಾಗಿ ಅಲೆದಾಡುವರಿದ್ದರೆ ಈ ತಿಂಗಳಲ್ಲಿ ನಿಮಗೆ ಅದು ಪ್ರಾಪ್ತಿಯಾಗುತ್ತದೆ. ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಹೊಂದತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು, ಉತ್ತಮ ವಿದ್ಯಾರ್ಥಿ ಯೋಜನೆಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಸಮಯವನ್ನು ಕೂಡ ಬುಧಗ್ರಹ ನಿಮಗೆ ಅನುಗ್ರಹ ಮಾಡ್ತಾನೆ. ಹಾಗೂ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರ ಮಕ್ಕಳ ವಿದ್ಯಾಭ್ಯಾಸದಿಂದ ನಿಮಗೆ ಸುಖವನ್ನು ಕೂಡ ಅನುಗ್ರಹ ಆಗುತ್ತದೆ. ಹಾಗೂ ಕನ್ಯಾ ರಾಶಿಯವರಿಗೆ ಮಿತ್ರರಿಂದ ಲಾಭಾದಿಗಳನ್ನು ಕೂಡ ಬುಧಗ್ರಹನು ಅನುಗ್ರಹ ಮಾಡ್ತಾನೆ. ಗುರುಗ್ರಹನು 9ನೇ ಮನೆಯಲ್ಲಿ ಇರುವುದರಿಂದ ನೈಪುಣ್ಯತೆಗೆ ಯೋಗ್ಯವಾಗಿರ್ತಕ್ಕಂತಹ ಕೆಲಸ ಮಾಡುವವರಿಗೆ ಒಳ್ಳೆಯ ಫಲಗಳನ್ನು, ಅಧಿಕಾರ ವರ್ಗದವರ ಸಹಾಯದಿಂದ ಉತ್ತಮ ಕೆಲಸದಿಂದ ಲಾಭಾದಿಗಳನ್ನು ಕೂಡ ಗುರುಗ್ರಹನು ಅನುಗ್ರಹ ಮಾಡ್ತಾನೆ. ಹಾಗೂ ರಾಜಕೀಯದವರಿಗೂ ಕೂಡ ಉತ್ತಮ ಸ್ಥಾನಮಾನಾದಿಗಳನ್ನು ಗುರುಗ್ರಹ ಅನುಗ್ರಹಿಸ್ತಾನೆ. 10ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು, ಶುಕ್ರ ಉಚ್ಚನಾಗಿದ್ದರೆ, ಶುಕ್ರನ ಪ್ರಭಾವವೇ ಜಾಸ್ತಿಯಾಗಿದ್ದರೆ ಅವಮಾನಾದಿಗಳಿಂದ ಮಾನಹಾನಿಯಾಗತಕ್ಕಂತಹ ಯೋಗವು ಆ ಶುಕ್ರಗ್ರಹ ಕೊಡ್ತಾನೆ. ಮನೆಯಲ್ಲಿ ಸಾಂಸಾರಿಕ ಜೀವನ ಸಾಮರಸ್ಯ ಹಾಳು ಮಾಡತಕ್ಕಂಥದ್ದ ಯೋಗವನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಹಾಗೂ ಗಂಡ ಹೆಂಡತಿಯ ವಿರಸವನ್ನು, ಡೈವರ್ಸಾದಿಗಳನ್ನು ಕೂಡ ಶುಕ್ರಗ್ರಹ ಕೊಡುವುದರಿಂದ ಆ ಶುಕ್ರನಿಗೆ ಸಂಬಂಧಿಸತಕ್ಕಂತಹ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಉತ್ತಮ. ಹಾಗೂ ಶನಿಗ್ರಹ 6ನೇ ಮನೆಯಲ್ಲಿರ್ತಕ್ಕಂತಹ ಶನಿ ರೋಗ ಉಲ್ಬಣತೆಯನ್ನು ಹಾಗೂ ಶತ್ರುಪೀಡೆಗಳನ್ನು ಹಾಗೂ ಸ್ತ್ರೀ ವಿಷಯಕವಾಗಿರ್ತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತಿಳಿಸ್ತಾನೆ. ಹಾಗಾಗಿ ಶನಿಯ ಆರಾಧನೆಯನ್ನು, ಶನೈಶ್ಚರನಿಗೆ ಎಳ್ಳು ದೀಪ ಹಚ್ಚುವುದನ್ನು ಕನ್ಯಾ ರಾಶಿಯವರು ಮಾಡುವುದು ಬಹಳ ಉತ್ತಮ. ರಾಹುಗ್ರಹನು ಸಂತಾನಹೀನತೆಯನ್ನು ಹಾಗೂ ಷೇರು ಮಾರ್ಕೆಟಲ್ಲಿ ಕಷ್ಟವನ್ನು ಹಾಗೂ ನಷ್ಟವನ್ನು ಕೂಡ ಸೂಚಿಸುತ್ತಾನೆ. ಕೇತುಗ್ರಹ 1ನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ಮನಸ್ತಾಪ, ಮನಶ್ಚಂಚಲತೆ ಹಾಗೂ ಭಯ ಹಾಗೂ ಕೋಪದ ಉದ್ವೇಗವನ್ನು ಕೂಡ ತಿಳಿಸುತ್ತಾನೆ. ಹಾಗಾಗಿ ನೀವು ಮನಸ್ಸಿನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು, ಮಾತಿನಲ್ಲಿ ಮೌನವನ್ನು ವಹಿಸತಕ್ಕಂಥದ್ದನ್ನು ಮಾಡಿದರೆ ಆದಷ್ಟು ಮನಸ್ತಾಪಗಳು ಕಮ್ಮಿಯಾಗುತ್ತದೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲ ಕೊಡತಕ್ಕಂತಹ ದಿನಸಗಳನ್ನು ನೋಡುವುದಾದರೆ 6, 14, 26 ಹಾಗೂ 28. ಒಳ್ಳೆಯ ಬಣ್ಣಗಳನ್ನು ನೋಡುವುದಾದರೆ ಪಚ್ಚೆ, ಗಿಳಿಪಚ್ಚೆ, ಬಿಳಿ ಹಾಗೂ ಬಿಳಿ ಮಿಶ್ರಿತ ಪಚ್ಚೆ ಒಳ್ಳೆಯ ಫಲ ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆ. ಜುಲೈ 2024ನೇ ಇಸ್ವಿಯ ತುಲಾರಾಶಿಯವರ ಫಲಗಳನ್ನು, ಎಲ್ಲ ಫಲಗಳು ಗ್ರಹಗತಿಯ ಮೇಲಿಗೆ ಹೋಗುವುದರಿಂದ ಗ್ರಹಗತಿ ತಿಳ್ಕೊಳ್ಳೋಣ.
ರವಿಯು 9ನೇ ಮನೆ ಹಾಗೂ 10ನೇ ಮನೆ, ಕುಜಗ್ರಹನು 7ನೇ ಮನೆ ಹಾಗೂ 8ನೇ ಮನೆ, ಬುಧಗ್ರಹನು 10 ಹಾಗೂ 11ನೇ ಮನೆ, ಗುರುಗ್ರಹನು 8ನೇ ಮನೆಯಲ್ಲಿ, ಶುಕ್ರಗ್ರಹನು 9 ಹಾಗೂ 10ನೇ ಮನೆಯಲ್ಲಿ, ಶನೈಶ್ಚರನು 5ನೇ ಮನೆ, ರಾಹುಗ್ರಹನು ಷಷ್ಠ ಅಂದರೆ 6ನೇ ಮನೆ, ಕೇತುಗ್ರಹನು 12ನೇ ಮನೆಯಲ್ಲಿ ಕ್ರಮವಾಗಿ ಸಂಚರಿಸುತ್ತಾ ಕ್ರಮವಾಗಿ ಈ ರೀತಿಯ ಫಲಗಳನ್ನು ಕೊಡ್ತಾರೆ. ರವಿಯು 9ನೇ ಮನೆಯಲ್ಲಿ ಇರುವಾಗ ವಾಹನ ಲಾಭಗಳನ್ನು ಅಥವಾ ವಾಹನಗಳಲ್ಲಿ ಪ್ರಯಾಣಾದಿಗಳನ್ನು, ಆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಕೂಡ ರವಿಗ್ರಹ ಕೊಡ್ತಾನೆ. ವ್ಯವಹಾರದಲ್ಲಿ ವಿಘ್ನ, ಆ ವಿಘ್ನದಿಂದ ಬರತಕ್ಕಂತಹ ಕಷ್ಟಗಳ ಬಗ್ಗೆ ಎಚ್ಚರವನ್ನು ವಹಿಸಿ, ರವಿಗ್ರಹನು 10ನೇ ಮನೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಅಭಿವೃದ್ಧಿ, ಲಾಭಾದಿಗಳನ್ನು, ಆ ಲಾಭದಿಂದ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕೂಡ ಕೊಡತಕ್ಕವನಾಗ್ತಾನೆ. ಕುಜಗ್ರಹನು 7ನೇ ಮನೆಯಲ್ಲಿ ಇರುವುದರಿಂದ ಸಾಂಸಾರಿಕ ಜೀವನದಲ್ಲಿ ಬಹಳ ಕಾಳಜಿಯನ್ನು ವಹಿಸಬೇಕು. ಪತಿ ಪತ್ನಿಯರ ಜಗಳ, ಆ ಜಗಳದಿಂದ ಕಲಹ ಇತ್ಯಾದಿಗಳನ್ನು ಕೂಡ ಕುಜಗ್ರಹನು ಕೊಡ್ತಾನೆ. ಹಾಗೂ ಕಣ್ಣಿನ ಬಗ್ಗೆ, ಕಣ್ಣಿನದಿಂದ ಬರತಕ್ಕಂತಹ ಅನಾರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ, ಹಾಗೂ ಋತುಮತಿ ಆಗಿರ್ತಕ್ಕಂತಹ ಸ್ತ್ರೀಯರುಗಳು ಹೊಟ್ಟೆ ನೋವು ಜಾಸ್ತಿಯಾಗತಕ್ಕಂತಹ ಯೋಗವನ್ನು ಕೂಡ ಕುಜಗ್ರಹನು ಕೊಡ್ತಾನೆ. ಹಾಗೂ ವಿವಾಹ ಭಾಗ್ಯಾದಿಗಳನ್ನು ಕೂಡ ಸ್ವಲ್ಪ ದೂರದ ಒಳಗೆ ತಳ್ಳತಕ್ಕಂತಹ ಯೋಗ ಕುಜಗ್ರಹನದ್ದು ಇರುವುದರಿಂದ ಆದಷ್ಟು ಕುಜಶಾಂತ್ಯಾದಿಗಳನ್ನು, ಕುಜದೋಷಗಳ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. 10ನೇ ಮನೆಯಲ್ಲಿರ್ತಕ್ಕಂತಹ ಬುಧಗ್ರಹನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸ್ಥಾನಮಾನಾದಿಗಳನ್ನು, ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಪಡೆದುಕೊಳ್ಳತಕ್ಕಂತಹ ಕಾಲವನ್ನು ಕೂಡ ಬುಧಗ್ರಹನು ಕೊಡ್ತಾನೆ. ಹಾಗೆ ಶತ್ರುನಾಶ, ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂತಹ ಆಭರಣ ಲಾಭಾದಿಗಳನ್ನು ಕೂಡ ಈ ತಿಂಗಳು ಬುಧಗ್ರಹ ನಿಮಗೆ ಅನುಗ್ರಹವನ್ನು ಮಾಡಿಕೊಡ್ತಾನೆ. 8ನೇ ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹನು ಉತ್ತಮವಲ್ಲ, ಯಾಕಂದರೆ ಅಷ್ಟಮ ಸ್ಥಾನ ಅರಿಷ್ಠ ಸ್ಥಾನ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಶೋಕ ದುಃಖಾದಿಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡತಕ್ಕವನಾಗಿರುವ ಗುರುನು ಆ ಗುರುಗಳ ಆರಾಧನೆಯನ್ನು ಮಾಡಿಕೊಂಡು ಗುರುವಿನ ಅನುಗ್ರಹ ಪಡೆದುಕೊಂಡಿದ್ದೇ ಆದರೆ ಆ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಕೂಡ ದೂರ ಪರಿಹಾರ ಆಗುತ್ತೆ. 9ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು ಧಾರ್ಮಿಕ ಆಸಕ್ತಿಯನ್ನು ಕೊಡ್ತಾನೆ. ಸ್ತ್ರೀಯರಿಗೆ ಉತ್ತಮವಾದ ಲಾಭವನ್ನು, ಅಂದರೆ ಯಾವ ತುಲಾರಾಶಿಯವರಿಗೆ ಶುಕ್ರ ದಶಾಭುಕ್ತಿ ನಡೀತಾ ಇರುತ್ತೋ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಲಾಭ ಹಾಗೂ ಆಭರಣ ಅಲಂಕಾರಿಕ ವಸ್ತುಗಳನ್ನು ಶುಕ್ರಗ್ರಹ ದಯಪಾಲಿಸುತ್ತಾನೆ. 5ನೇ ಮನೆಯಲ್ಲಿರ್ತಕ್ಕಂತಹ ಶನೈಶ್ಚರನು ಪುತ್ರರ ಬಗ್ಗೆ ಕಾಳಜಿಯನ್ನು ಹಾಗೂ ಸೈಕಲ್ಲು ಅಥವಾ ಗಾಡಿಗಳನ್ನು ಓಡಿಸತಕ್ಕಂತಹ ಪುತ್ರರಿದ್ದರೆ ಅವರ ಬಗ್ಗೆ ಎಚ್ಚರವನ್ನು ಕೂಡ ಶನೈಶ್ಚರ ತೋರಿಸಿಕೊಡ್ತಾನೆ. 6ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಪುತ್ರ ನಷ್ಟ, ಅಂದರೆ ಪುತ್ರರಿಗೆ ಅನಾರೋಗ್ಯಾದಿಗಳನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ. ಷೇರು ಮಾರ್ಕೆಟನ್ನು ನಾನು ಯಾವಾಗಲೂ ಕೂಡ ರಾಹುವಿನಿಂದ ಚಿಂತನೆಯನ್ನು ಮಾಡ್ತೇನೆ. ಹಾಗಾಗಿ ಈ ತಿಂಗಳು ಆದಷ್ಟು ಷೇರು ಮಾರ್ಕೆಟ್ಗಳಲ್ಲಿ ಹೊಸ ಷೇರುಗಳನ್ನು ತಗೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ. ಹಳೆಯ ಷೇರುಗಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ. ಕೇತುಗ್ರಹನು 12ನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ವಿದೇಶ ಪ್ರಯಾಣವನ್ನು ಸೂಚಿಸುತ್ತಾನೆ. ಹಾಗೂ ಜ್ಞಾನ ಪ್ರಾಪ್ತಿ, ಧಾರ್ಮಿಕ ಕೆಲಸಗಳಲ್ಲಿ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಆ ಧಾರ್ಮಿಕ ಕೆಲಸಗಳಲ್ಲಿ ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ತುಲಾರಾಶಿಯವರು ಕಷ್ಟ ಮತ್ತು ನಷ್ಟಕ್ಕೆ ಒಳಗಾದವರು ಆದಷ್ಟು ದೇವಿಯ ಆರಾಧನೆಯನ್ನು, ಅಶ್ವತ್ಥ ಮರದ ಪೂಜೆಯನ್ನು ಹಾಗೂ ವಿವಾಹ ಭಾಗ್ಯ ಬೇಕಾದವರು ಸ್ವಯಂವರ ಪಾರ್ವತಿ ಪೂಜೆ, ಕಾತ್ಯಾಯಿನಿ ಪೂಜಾದಿಗಳನ್ನು ಮಾಡಿಕೊಂಡರೆ ಉತ್ತಮ. ತುಲಾರಾಶಿಯವರಿಗೆ ಜುಲೈ ತಿಂಗಳಿನ ಉತ್ತಮ ದಿವಸಗಳನ್ನು ನೋಡುವುದಾದರೆ 1ನೇ ತಾರೀಕು ಹಾಗೂ 8ನೇ ತಾರೀಕು, 17ನೇ ತಾರೀಕು ಹಾಗೂ 21 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಿ ಉತ್ತಮ ಫಲಗಳನ್ನು ಹೊಂದಿ. ತುಲಾರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ನೋಡುವುದಾದರೆ ಬಿಳಿ, ಹಳದಿ, ಕೇಸರಿ ಇವು ಉತ್ತಮ ಫಲಗಳು ಕೊಡ್ತಕ್ಕಂಥವು. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 20 ಹಾಗೂ 24ನೇ ಇಸ್ವಿಯ ವೃಶ್ಚಿಕ ರಾಶಿಯ ಫಲಗಳನ್ನು ವೀಕ್ಷಿಸೋಣ. ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ, ಹಾಗಾಗಿ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ. ರವಿಯು 8 ಹಾಗೂ 9ನೇ ಮನೆಯಲ್ಲಿ, ಕುಜಗ್ರಹನು 6 ಮತ್ತು 7ನೇ ಮನೆಯಲ್ಲಿ, ಬುಧಗ್ರಹನು ಕ್ರಮವಾಗಿ 9 ಹಾಗೂ 10ನೇ ಮನೆಯಲ್ಲಿ, ಗುರುಗ್ರಹನು 7ನೇ ಮನೆಯಲ್ಲಿ,
ಶುಕ್ರ ಗ್ರಹನು 8 ಹಾಗೂ 9ನೇ ಮನೆಯಲ್ಲಿ, ಶನಿಯು 4ನೇ ಮನೆಯಲ್ಲಿ, ರಾಹುಗ್ರಹನು 5ನೇ ಮನೆಯಲ್ಲಿ, ಕೇತುಗ್ರಹನು ರಾಹುವಿಗೆ ಸಮಸಪ್ತಕನಾಗಿ 11ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ, ರವಿಯು 8ನೇ ಮನೆಯಲ್ಲಿ ಇರುವಾಗ ರೋಗ, ಭಯ, ಪತಿ ಪತ್ನಿ ಕಲಹಾದಿಗಳನ್ನು, ಯಾಕೆ ರವಿಯು ಪಾಪಗ್ರಹ ಆದ್ದರಿಂದ ಈ ದುಷ್ಟ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡತಕ್ಕವನಾದರೂ ಸೂರ್ಯನಾರಾಯಣ ಆರಾಧನೆಯನ್ನು ಮಾಡಿದರೆ ಪರಿಹಾರ ಆಗುತ್ತೆ. ರವಿಯು 9ನೇ ಮನೆಯಲ್ಲಿ ಇರುವಾಗ ವಾಹನ, ಆಯುಧಗಳಿಂದ ಅಪಘಾತಾದಿಗಳನ್ನು ಸೂಚಿಸುತ್ತಾನೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ತೋರಿಸಿಕೊಡ್ತಾನೆ. ಹಾಗೂ ಕುಜಗ್ರಹನು 6ನೇ ಮನೆಯಲ್ಲಿ ಇರುವಾಗ ಶತ್ರುಪೀಡೆ, ತಾಮ್ರ ಲೋಹ ವ್ಯಾಪಾರಿಗಳಿಗೆ ಲಾಭವನ್ನು, ಹಾಗೂ 7ನೇ ಮನೆಯಲ್ಲಿರುವ ಕುಜನು ವಿವಾಹಾದಿಗಳ ವಿಘ್ನಗಳನ್ನು, ಹಾಗೆ ಹೊಟ್ಟೆ ನೋವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಕುಜಗ್ರಹನ ಪ್ರಭಾವ ಜಾಸ್ತಿ ಇರತಕ್ಕಂತಹ ರಾಶಿ ವೃಶ್ಚಿಕ ರಾಶಿಯವರು ಕುಜ ಶಾಂತಿಯನ್ನು ಮಾಡಿಸುವುದು ಬಹಳ ಉತ್ತಮ. ವಿವಾಹ ಭಾಗ್ಯಕ್ಕಾಗಿ ಸ್ವಯಂವರ ಪಾರ್ವತಿ ಪೂಜಾದಿಗಳನ್ನು ಮಾಡಿಸುವುದು ಬಹಳ ಉತ್ತಮ. ಹಾಗೂ ಬುಧಗ್ರಹನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಸ್ಥಾನಮಾನಾದಿಗಳನ್ನು ಕೊಡ್ತಾನೆ. ಆದರೆ ಏಕಾಗ್ರತೆ ಅವರದಾಗಿರಬೇಕಾಗುತ್ತೆ. ಯಾಕಂದರೆ ಮನಶ್ಚಂಚಲತೆಯನ್ನು ಕೂಡ ಬೇರೆ ಗ್ರಹಗಳು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂತಹ ಮಕ್ಕಳು, ವೃಶ್ಚಿಕ ರಾಶಿಯವರ ಮಕ್ಕಳು ಹೆಚ್ಚಾಗಿ ಎಚ್ಚರವನ್ನು ವಹಿಸಬೇಕು. ಗುರುವು 7ನೇ ಮನೆಯಲ್ಲಿ ಇರುವುದರಿಂದ ಶಯನ, ವಿಷಯ ಸುಖಗಳನ್ನು, ಸಾಂಸಾರಿಕ ಸುಖಗಳನ್ನು ಹಾಗೂ ಧರ್ಮ ಕಾರ್ಯಗಳನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಗುರುವು ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಶುಕ್ರ ಗ್ರಹನು 8ನೇ ಮನೆಯಲ್ಲಿ ಹಾಗೂ 9ನೇ ಮನೆಯಲ್ಲಿಯೂ ಕೂಡ ಆಭರಣ ಲಾಭಾದಿಗಳನ್ನು, ಶಯನ ಸುಖಾದಿಗಳನ್ನು ಹಾಗೂ ಪತಿ ಪತ್ನಿಯರ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕೂಡ ಕೊಡತಕ್ಕವನಾಗಿದ್ದಾನೆ. ವಿಶೇಷವಾಗಿ ಸ್ತ್ರೀಯರಿಗೆ ಅಲಂಕಾರಿಕ ಆಭರಣ ವಸ್ತುಗಳ ಲಾಭಗಳನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಶನಿಯು 4ನೇ ಮನೆಯಲ್ಲಿ ಇರುವುದರಿಂದ ಮಿತ್ರರಿಂದ ನಷ್ಟ, ಅಂದರೆ ಮಿತ್ರರೊಡಗೂಡಿ ವ್ಯಾಪಾರವನ್ನು ಮಾಡುವವರು ಮಿತ್ರರ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗೂ ಶನಿ ಪ್ರಭಾವ ಜಾಸ್ತಿ ಇರತಕ್ಕಂತಹ ವೃಶ್ಚಿಕ ರಾಶಿಯವರು ಪತ್ನಿ ವಿರಸವನ್ನು ಕೂಡ ಈ ತಿಂಗಳಿನ ಕೊನೆಯ ಭಾಗದಲ್ಲಿ ಪತ್ನಿಯ ವಿರಸವನ್ನು ಕೂಡ ಸೂಚಿಸುತ್ತಾನೆ. ಹಾಗೂ ಆ ವಿರಸದಿಂದ ಮನಸ್ತಾಪದಿಂದ ಅಶಾಂತಿಗಳನ್ನು ಕೂಡ ಶನೈಶ್ಚರ ಕೊಡ್ತಾನೆ. ಹಾಗಾಗಿ ಶನಿ ಪೂಜಾದಿಗಳನ್ನು ಮಾಡಿಕೊಳ್ಳಿ. ರಾಹುಗ್ರಹನು 5ನೇ ಮನೆಯಲ್ಲಿ ಇರುವುದರಿಂದ ಸಂತಾನ ಅಪೇಕ್ಷೆ ಪಡುವವರು ಆದಷ್ಟು ಆಶ್ಲೇಷಾಬಲಿ ದಾನ ಹಾಗೂ ಅಪೂಪ ದಾನಾದಿಗಳನ್ನು ಮಾಡಿದರೆ ಬಹಳ ಒಳ್ಳೆಯದು, ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೂ ಆರ್ಥಿಕ ಸಂಕಷ್ಟಗಳನ್ನು, ಅದು ಕೂಡ ವ್ಯಾಪಾರದಲ್ಲಿ ಆರ್ಥಿಕ ಸಂಕಷ್ಟ ಅಲ್ಲ, ಷೇರು ಮಾರ್ಕೆಟಿನಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ. ಹಾಗೂ ಕೇತುಗ್ರಹನು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಯಶಸ್ಸು, ಅಂದರೆ ನೀವು ಮಾಡತಕ್ಕಂತಹ ಒಳ್ಳೆಯ ಕಾರ್ಯದಿಂದ ಯಶಸ್ಸನ್ನು, ಹಾಗೂ ಜಾಮೀನು ಅಪೇಕ್ಷೆ ಪಡುವವರು ವೃಶ್ಚಿಕ ರಾಶಿಯವರು ಇದ್ದರೆ ಕೇತು ಪ್ರಭಾವದಿಂದ ಈ ತಿಂಗಳು ನಿಮಗೆ ಜಾಮೀನನ್ನು, ನ್ಯಾಯಾಲಯದಲ್ಲಿ ಜಯವನ್ನು ಕೂಡ ಕೇತುಗ್ರಹ ಅನುಗ್ರಹ ಮಾಡಿಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಶೀಘ್ರ ವಿವಾಹ ಭಾಗ್ಯ ಬೇಕಾದವರು ಅಶ್ವತ್ಥ ವೃಕ್ಷದ ಪೂಜೆಯನ್ನು, ಪ್ರದಕ್ಷಿಣೆಗಳನ್ನು ಮಾಡಿಕೊಂಡರೆ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ 9, 18, 21, 30 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಶುಭ ಫಲಗಳನ್ನು ದೇವತಾ ಅನುಗ್ರಹದಿಂದ ಪಡೆದುಕೊಳ್ಳಿ. ಉತ್ತಮ ಬಣ್ಣಗಳನ್ನು ನೋಡುವುದಾದರೆ ಕೆಂಪು, ಅತಿ ರಕ್ತವಾಗಿರ್ತಕ್ಕಂತಹ ಕೆಂಪು, ಬಿಳಿ, ಹಳದಿ ಇವು ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 2024 ಇಸ್ವಿಯ ಧನುರಾಶಿಯವರ ರಾಶಿ ಭವಿಷ್ಯ. ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ. ರವಿಯು ಕ್ರಮವಾಗಿ 7 ಮತ್ತು 8ನೇ ಮನೆಯಲ್ಲಿ, ಕುಜನು 5, 6 ಮನೆಯಲ್ಲಿ, ಬುಧನು 8 ಹಾಗೂ 9ನೇ ಮನೆಯಲ್ಲಿ, ಗುರುವು 6ನೇ ಮನೆಯಲ್ಲಿ, ಶುಕ್ರ ಗ್ರಹನು 7 ಹಾಗೂ 8ನೇ ಮನೆಯಲ್ಲಿ, ಶನಿಯು 3ನೇ ಮನೆಯಲ್ಲಿ, ರಾಹು 4ನೇ ಮನೆಯಲ್ಲಿ, ಕೇತು ತತ್ಸಪ್ತಮದಲ್ಲಿ ಅಂದರೆ 10ನೇ ಮನೆಯಲ್ಲಿ ಕ್ರಮವಾಗಿ ಸಂಚರಿಸುತ್ತಾ
ರವಿಯು 7ನೇ ಮನೆಯಲ್ಲಿ ಇರುವಾಗ ಅತಿಯಾಗಿರ್ತಕ್ಕಂತಹ ಪ್ರಯಾಣ, ಆ ಪ್ರಯಾಣದಿಂದ ಆಯಾಸವನ್ನು ಹಾಗೂ ಆ ಆಹಾರದ ವ್ಯತ್ಯಯದಿಂದ ಉದರ ವ್ಯಾಧಿಗಳನ್ನು ಕೂಡ ರವಿಯು ಸೂಚಿಸುತ್ತಾನೆ. ಅದೇ ರವಿಯು 8ನೇ ಮನೆಯಲ್ಲಿ ಹೋದಾಗ ರೋಗ ಭಯ ಹಾಗೂ ಪತ್ನಿ ಕಲಹಗಳನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಪ್ರಯಾಣದಲ್ಲಿ ಹಾಗೂ ಮನೆಯಲ್ಲಿ ಬಹಳ ಎಚ್ಚರ ವಹಿಸುವುದು ಅತಿ ಅಗತ್ಯ. ಕುಜಗ್ರಹನು 5ನೇ ಮನೆಯಲ್ಲಿ ಇರುವಾಗ ಅಣ್ಣ ತಮ್ಮಂದಿರಲ್ಲಿ ಜಗಳ ವಿವಾದಗಳನ್ನು ತಿಳಿಸುತ್ತಾನೆ ಹಾಗೂ ಮಕ್ಕಳಿಂದ ಅಶಾಂತಿಯನ್ನು ಕೂಡ ತಿಳಿಸುತ್ತಾನೆ. ಭೂ ಸಂಬಂಧಿ ವಿವಾದಗಳನ್ನು ಕೂಡ ತಿಳಿಸುತ್ತಾನೆ. ಹಾಗಾಗಿ ಬರತಕ್ಕಂತಹ ಇಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. ಅದೇ ಕುಜಗ್ರಹನು 6ನೇ ಮನೆಯಲ್ಲಿ ಇರುವಾಗ ಸುವರ್ಣ ಮತ್ತು ತಾಮ್ರ ವ್ಯಾಪಾರಗಳನ್ನು ಮಾಡುವವರಿಗೆ ಲಾಭವನ್ನು ತಿಳಿಸುತ್ತಾನೆ. ಹಾಗೆ ಬುಧಗ್ರಹನು 8ನೇ ಮನೆಯಲ್ಲಿರುವಾಗ ವಿದ್ಯಾರ್ಥಿಗಳಿಗೆ ಲಾಭ, ಯಶಸ್ಸು, ಸುಖಗಳನ್ನು ಕೊಡ್ತಾನೆ. ಅದೇ ಬುಧಗ್ರಹನು 9ನೇ ಮನೆಗೆ ಹೋದಾಗ ಆಲಸ್ಯವನ್ನು ಕೂಡ, ಮನಸ್ಸಂಚಲತೆಯನ್ನು ಕೂಡ ತಿಳಿಸುತ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಹೆಚ್ಚಿನ ಪ್ರಯತ್ನ ಪಟ್ಟರೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಾ. ಧನುರಾಶಿಯವರು ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ. 6ನೇ ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹನು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅಸಂತುಷ್ಟತೆಯನ್ನು, ಮನಸ್ಸಿನ ಕ್ಲೇಶವನ್ನು, ಮಿತ್ರ ಕಲಹಗಳನ್ನು, ವೈರಿಗಳಿಂದ ತೊಂದರೆಯನ್ನು ಗುರುಗ್ರಹ ತೋರಿಸಿಕೊಡ್ತಾನೆ. ಬರತಕ್ಕಂತಹ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ಗುರು ಆರಾಧನೆ ಮಾಡುವುದು ಬಹಳ ಉತ್ತಮ. 7ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು ಯಾರ ಧನುರಾಶಿಯಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಶುಕ್ರಗ್ರಹ ಇರ್ತಾನೋ ಅವರಿಗೆ ಗುಹ್ಯವಾಗಿ ಬರತಕ್ಕಂತಹ ರೋಗಗಳು ಹೆಚ್ಚಿನ ತೊಂದರೆಯನ್ನು ಕೊಡುತ್ತವೆ. ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಹಾಗೆ ವ್ಯಾಪಾರದಲ್ಲಿ ಸ್ತ್ರೀಯರಿಂದ ಹಾನಿಯಾಗತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹ ತೋರಿಸಿಕೊಡ್ತಾನೆ. 3ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿ ವೃತ್ತಿ ಲಾಭ, ಧನಲಾಭ, ಶತ್ರುದಮನ, ಅಂದರೆ ಶನಿಗ್ರಹ ಇಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕವನಾಗಿದ್ದಾನೆ. ಶತ್ರು ದಮನಗಳ ಮಾಡತಕ್ಕಂತಹ ಶಕ್ತಿಯನ್ನು ಕೂಡ ಶನಿಗ್ರಹ ನಿಮಗೆ ಕೊಡ್ತಾನೆ. 4ನೇ ಮನೆಯಲ್ಲಿರ್ತಕ್ಕಂತಹ ರಾಹು ವಾಹನ ರಿಪೇರಿ, ಆ ರಿಪೇರಿಯಿಂದ ಖರ್ಚು ಮತ್ತು ನಷ್ಟಗಳನ್ನು ಸೂಚಿಸುತ್ತಾನೆ. ಭೂ ಸಂಬಂಧಿ ವಿವಾದ, ಅದರಿಂದಲೂ ಕೂಡ ಖರ್ಚುಗಳನ್ನು ತೋರಿಸಿಕೊಡ್ತಾನೆ. ಸಂಪತ್ತಿನ ಅವನತಿಯನ್ನು ಕೂಡ ರಾಹುಗ್ರಹ ತೋರಿಸಿಕೊಡ್ತಾನೆ. ಷೇರು ಮಾರ್ಕೆಟಿನ ಅವನತಿಯನ್ನು ಕೂಡ ರಾಹುಗ್ರಹ ಸೂಚಿಸುತ್ತಾನೆ. ಹಾಗಾಗಿ ಷೇರು ಮಾರ್ಕೆಟಲ್ಲಿ ವ್ಯವಹಾರಗಳಲ್ಲಿ ಜಾಗ್ರತೆಯನ್ನು ವಹಿಸಿ. 10ನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ನೂತನ ಆವಿಷ್ಕಾರ, ಅಂದರೆ ವಿಜ್ಞಾನಿಗಳ ವೃತ್ತಿಯಲ್ಲಿರ್ತಕ್ಕಂತಹ ಧನುರಾಶಿಯವರಿಗೆ ಉತ್ತಮವಾದ ಸ್ಥಾನಮಾನ ಸಿಗತಕ್ಕಂತಹ ಯೋಗವನ್ನು ಕೇತುಗ್ರಹ ಕೊಡ್ತಾನೆ. ಹಾಗೂ ವೃತ್ತಿ ಬದಲಾವಣೆ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಮಯ ಕೇತುಗ್ರಹ ಸೂಚಿಸಿಕೊಡ್ತಾನೆ. ಧನುರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲ ಕೊಡತಕ್ಕಂತಹ ತಾರೀಖುಗಳನ್ನು ನೋಡುವುದಾದರೆ 8, 15, 25, 27 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ. ಹಾಗೂ ಧನುರಾಶಿಯವರಿಗೆ ಹಳದಿ, ಪಚ್ಚೆ ಕಲರು, ಗಿಳಿ ಪಚ್ಚೆ ಅಂದರೆ ಹಳದಿ ಮಿಶ್ರಿತ ಪಚ್ಚೆ ಹಾಗೂ ಬಿಳಿ ಬಣ್ಣವು ಉತ್ತಮ ಫಲಗಳನ್ನು ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 2024ನೇ ಇಸ್ವಿಯ ಮಕರ ರಾಶಿಯವರ ಫಲಾಫಲಗಳನ್ನು ವೀಕ್ಷಿಸೋಣ. ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆ ಆಧಾರ. ಹಾಗಾಗಿ ಗ್ರಹಗತಿ ತಿಳ್ಕೊಳ್ಳೋಣ. ರವಿಯು ಕ್ರಮವಾಗಿ ಮಕರದಿಂದ 6ನೇ ಮನೆಯಲ್ಲಿ ಹಾಗೂ 7ನೇ ಮನೆಯಲ್ಲಿ, ಕುಜಗ್ರಹನು 4 ಮತ್ತು 5ನೇ ಮನೆಯಲ್ಲಿ, ಬುಧಗ್ರಹನು 7 ಮತ್ತು 8ನೇ ಮನೆಯಲ್ಲಿ, ಗುರುಗ್ರಹನು 5ನೇ ಮನೆಯಲ್ಲಿ, ಶುಕ್ರಗ್ರಹನು ಕ್ರಮವಾಗಿ 6 ಮತ್ತು ಸಪ್ತಮ ಅಂದರೆ 7ನೇ ಮನೆಯಲ್ಲಿ, ಶನಿಯು 2ನೆಯ ಮನೆಯಲ್ಲಿ ಹಾಗೂ ರಾಹುಗ್ರಹನು 3ನೇ ಮನೆಯಲ್ಲಿ, ಅವನಿಂದ ಸಮಸಪ್ತಕವಾಗಿ ಕೇತುಗ್ರಹನು 9ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ, ರವಿಯು 6ನೇ ಮನೆಯಲ್ಲಿ ಇರುವಾಗ ಒಳ್ಳೆಯ ಫಲಗಳನ್ನು, ಅಂದರೆ ಹಿಂದೆ ಯಾವುದಾದರೂ ರೋಗಗಳಿದ್ದರೆ ರೋಗ ನಿವಾರಣೆಯನ್ನು, ಶತ್ರು ಬಾಧೆ ಇದ್ದವರಿಗೆ ಶತ್ರು ನಾಶವನ್ನು, ಹಾಗೆ ದುಃಖ ನಾಶವನ್ನು ಕೊಡ್ತಾನೆ. 7ನೇ ಮನೆಯಲ್ಲಿ ಸಂಚರಿಸುವಾಗ ಪ್ರಯಾಣದಿಂದ ಆಯಾಸ,
ಆ ಆಯಾಸದಿಂದ ಹಾಗೂ ಪ್ರಯಾಣದಲ್ಲಿ ಆಹಾರದ ವ್ಯತ್ಯಯದಿಂದ ರೋಗ ರುಜಿನಗಳನ್ನು ಕೊಡ್ತಾನೆ. ಹಾಗಾಗಿ ಪ್ರಯಾಣವನ್ನು ಮಾಡುವಾಗ ಆದಷ್ಟು ಮನೆಯ ಆಹಾರಗಳನ್ನು ಹಿಡಿಕೊಂಡು ಪ್ರಯಾಣ ಮಾಡುವುದು ಉತ್ತಮ. ಹಾಗೂ ಕುಜಗ್ರಹನು 4ನೇ ಮನೆಯಲ್ಲಿ ಇರುವುದರಿಂದ ಉದರ ಸಂಬಂಧಿ ವ್ಯಾಧಿಗಳನ್ನು, ದೇಹದ ತಾಪಮಾನದಿಂದ ಬರತಕ್ಕಂತಹ ಜ್ವರಗಳನ್ನು ಕೊಡ್ತಾನೆ. ಮಕರ ರಾಶಿಯವರ ವಿವಾಹ ವಿಳಂಬವಾಗುತ್ತಿದ್ದರೆ ಕುಜಶಾಂತಿಯನ್ನು ಅಥವಾ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಸ್ವಯಂವರ ಪಾರ್ವತಿ ಮಂತ್ರ ಅಥವಾ ಕಾತ್ಯಾಯಿನಿ ಪೂಜಾದಿಗಳನ್ನು ಮಾಡುವುದು ಬಹಳ ಉತ್ತಮ. ಅಥವಾ ಕುಜಶಾಂತಿಯನ್ನು ಮಾಡಿಕೊಂಡರೂ ಪರವಾಗಿಲ್ಲ. 7ನೇ ಮನೆಯಲ್ಲಿರ್ತಕ್ಕಂತಹ ಬುಧ ಕಾಂತಿಹೀನತೆಯನ್ನು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಕೊಡ್ತಾನೆ. ಅದೇ ಬುಧಗ್ರಹನು 8ನೇ ಮನೆಗೆ ಹೋಗುವಾಗ ತಿಂಗಳ ಅಂತ್ಯಕಾಲದಲ್ಲಿ ಒಳ್ಳೆಯ ಕೀರ್ತಿಯನ್ನು, ವ್ಯಾಪಾರ ಅಭಿವೃದ್ಧಿಯನ್ನು ಕೂಡ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನು ಕೂಡ ಬುಧಗ್ರಹ ಅನುಗ್ರಹ ಮಾಡ್ತಾನೆ. ಗುರುಗ್ರಹನು ದೇವತಾ ಅನುಗ್ರಹವನ್ನು ಸೂಚಿಸಿ ಶುಭ ಕಾರ್ಯಗಳನ್ನು ಮಾಡತಕ್ಕಂತಹ ಯೋಗಗಳನ್ನು, ಸೇವಕರಿಂದ ಲಾಭವನ್ನು ಹಾಗೂ ಸಂತಾನಕ್ಕೋಸ್ಕರವಾಗಿ ಕಾಯುತ್ತಿದ್ದವರಿಗೆ, ಮಕರ ರಾಶಿಯವರಿಗೆ ಪುತ್ರ ಲಾಭಾದಿಗಳನ್ನು ಕೂಡ ಹಾಗೂ ಹೊಸ ವಾಹನಗಳ ಖರೀದಿಗಳನ್ನು ಕೂಡ ಗುರುಗ್ರಹ ಸೂಚನೆ ಮಾಡ್ತಾನೆ. ಹಾಗಾಗಿ ಜುಲೈ ತಿಂಗಳು ಮಕರ ರಾಶಿಗೆ ಬಹಳ ಉತ್ತಮ. ಶುಕ್ರಗ್ರಹನು 6ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹಗಳನ್ನು ನ್ಯಾಯಾಲಯದಲ್ಲಿ ಪರಾಭವಾದಿಗಳನ್ನು, ಆ ನ್ಯಾಯಾಲಯ ಸಂಬಂಧಿ ಕಲಹಗಳನ್ನು ಕೂಡ ಹಾಗೂ ಕೊನೆಯ ತಿಂಗಳ ಅಂತ್ಯದಲ್ಲಿ ಸಂಧಾನವನ್ನು ಕೂಡ ಸೂಚಿಸುತ್ತಾನೆ. ಅದೇ ಶುಕ್ರಗ್ರಹನು 7ನೇ ಮನೆಯಲ್ಲಿ ಇರುವಾಗ ಸ್ತ್ರೀಯರಿಂದ ಹಾನಿ, ಸ್ತ್ರೀಯರಿಂದ ಕಲಹಗಳನ್ನು, ಸ್ತ್ರೀ ಸಂಬಂಧಿ ಕಷ್ಟ ಮತ್ತು ನಷ್ಟಗಳನ್ನು ಸೂಚಿಸುತ್ತಾನೆ. ಈ ನಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. 2ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶನಿ, ಹಾಗಾಗಿ ಶನಿಯ ಪ್ರಭಾವ ತುಂಬ ಇರುತ್ತೆ. ಹಾಗಾಗಿ ಪಾಪದ ಫಲದಿಂದ ಸುಖ ಮತ್ತು ಶಾಂತಿ ನಷ್ಟವಾಗತಕ್ಕಂತಹ ಯೋಗ ಇರುವುದರಿಂದ ಶನೈಶ್ಚರನ ಆರಾಧನೆಯನ್ನು, ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಪಾರಾಯಣವನ್ನು ಕೇಳುವುದನ್ನು ಮಾಡುವುದು ಬಹಳ ಉತ್ತಮ. ರಾಹುಗ್ರಹನು 3ನೇ ಮನೆಯಲ್ಲಿ ಇರುವುದರಿಂದ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿ, ಆ ಜಯದಿಂದ ಕೀರ್ತಿ ಮತ್ತು ಯಶಸ್ಸು ಲಾಭವನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ. ಮಕರ ರಾಶಿಯವರಿಗೆ ರಾಹು ಒಳ್ಳೆಯ ಫಲಗಳನ್ನು ಕೊಡತಕ್ಕವನು. ಆದ್ದರಿಂದ ಷೇರು ಮಾರ್ಕೆಟಿನಲ್ಲಿ ಹೂಡಿಕೆಯನ್ನು ಮಾಡುವುದು ಬಹಳ ಉತ್ತಮವಾದ ಸ್ಥಾನ, ಉತ್ತಮವಾದ ಸಮಯ ಆಗಿದೆ. ಕೇತುಗ್ರಹನು 9ನೇ ಮನೆಯಲ್ಲಿ ಇರುವುದರಿಂದ ತೀರ್ಥಯಾತ್ರೆ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳು, ಪ್ರಯಾಣದಿಂದ ದೇವತಾ ಆರಾಧನೆಯನ್ನು ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಹಾಗೂ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಎಚ್ಚರವನ್ನು ಕೂಡ ಕೇತುಗ್ರಹ ಸೂಚಿಸುತ್ತಾನೆ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳ ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ. ಮಕರ ರಾಶಿಯವರಿಗೆ ಜುಲೈ ತಿಂಗಳಿನ ಉತ್ತಮ ದಿನಾಂಕಗಳು 13 ಹಾಗೂ 3, 23, 26 ಈ ದಿನಗಳಲ್ಲಿ ಶುಭ ಕಾರ್ಯ ಆರಂಭವನ್ನು ಮಾಡಿ ಶುಭ ಫಲಗಳನ್ನು ಹೊಂದಿ. ಹಾಗೂ ಮಕರ ರಾಶಿಯವರಿಗೆ ನೀಲಿ ಬಣ್ಣ, ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ನೀಲಿ ಹಾಗೂ ಕಪ್ಪು ಬಣ್ಣಗಳು ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡತಕ್ಕಂಥವುಗಳಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 2024ನೇ ಇಸ್ವಿಯ ಕುಂಭರಾಶಿಯವರ ರಾಶಿ ಫಲಗಳನ್ನು ವಿಮರ್ಶಿಸೋಣ. ಎಲ್ಲ ಫಲಗಳು ಕೂಡ ಗ್ರಹ ಗತಿಯ ಮೇಲೆ ಆಧಾರವಾಗಿರುವುದರಿಂದ ಗ್ರಹಗತಿ ಹೀಗಿದೆ. ರವಿ 5ನೇ ಮನೆ ಹಾಗೂ 6ನೇ ಮನೆ, ಕುಜನು 3 ಮತ್ತು 4ನೇ ಮನೆ, ಬುಧನು ಕ್ರಮವಾಗಿ 6 ಮತ್ತು 7ನೇ ಮನೆ, ಗುರುವು 4ನೇ ಮನೆಯಲ್ಲಿಯೂ, ಶುಕ್ರಗ್ರಹನು 5 ಮತ್ತು 6ನೇ ಮನೆಯಲ್ಲಿಯೂ, ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿಯೂ, ರಾಹುಗ್ರಹನು 2ನೇ ಮನೆ, ಕೇತುಗ್ರಹನು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ, ರವಿಯು ಶಾರೀರಿಕ ಪೀಡನೆಯನ್ನು, ವೈರಿಗಳಿಂದ ಕಷ್ಟಗಳನ್ನು, ಸಂತೋಷ ಹಾನಿಯನ್ನು ಕೊಡ್ತಾನೆ. ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರವನ್ನು ವಹಿಸಿ ವೈರಿಗಳಿಂದ ಆದಷ್ಟು ದೂರವಾಗಿರಿ. ರವಿಯು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ, ಅಂದರೆ ಜುಲೈ ತಿಂಗಳ ಅಂತ್ಯಭಾಗದಲ್ಲಿ ಆರೋಗ್ಯವು ಉತ್ತಮವಾಗಿ ಶಾರೀರಿಕವಾಗಿರ್ತಕ್ಕಂತಹ ಸುಖವು ಲಭಿಸಿತು. ಶತ್ರುಗಳ ಪರಾಜಯ ಬಂದು
ದುಃಖವೂ ಕೂಡ ನಾಶ ಮಾಡತಕ್ಕಂತಹ ಯೋಗವನ್ನು ರವಿಯು ತಿಂಗಳಿನ ಅಂತ್ಯಭಾಗದಲ್ಲಿ ಕೊಡ್ತಾನೆ. 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಕುಜನು ಮನೆ ಕಳ್ಳತನಗಳನ್ನು ಸೂಚಿಸುತ್ತಾನೆ. ಹಾಗಾಗಿ ಮನೆಗೆ ಬೇಕಾಗಿರ್ತಕ್ಕಂತಹ ಭದ್ರತೆಯನ್ನು ಒದಗಿಸುವುದು ಒಳ್ಳೆಯದು. ಹಾಗೂ ನೀವು ಯಾರಿಗಾದರೂ ಲಂಚ ಕೊಡುವುದನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಪಿತ್ತ ಪ್ರಕೃತಿಯಾದ ನಿಮ್ಮ ದೇಹವು ಜ್ವರಕ್ಕೆ ತಿರುಗತಕ್ಕಂತಹ ಯೋಗಗಳನ್ನು, ಅದರಿಂದ ಆಧಿಮ್ಯತ್ತು ವ್ಯಾಧಿಗಳನ್ನು, ಹಾಗೂ ರಜಸ್ವಲ ಋತುಮತಿಯಾಗಿರ್ತಕ್ಕಂಥವರಿಗೆ ರಜಸ್ವಲ ದೋಷಗಳನ್ನು ಅಂದರೆ ಹಾರ್ಮೋನ್ಸ್ ಏರುಪೇರುಗಳಾಗತಕ್ಕಂಥದ್ದನ್ನು ಕೂಡ ಕುಜಗ್ರಹ ತೋರಿಸಿಕೊಡ್ತಾನೆ. ಹಾಗಾಗಿ ಸಂತಾನ ಭಾಗ್ಯ ಸ್ವಲ್ಪ ದೂರ ಆದವರು ಸಂತಾನಪ್ರದ ಗೋಪಾಲಕೃಷ್ಣ ಹೋಮ ಮಾಡುವಂಥದ್ದು, ಇಲ್ಲ ಅದಕ್ಕೆ ಸಂತಾನಕ್ಕೋಸ್ಕರವಾಗಿ ಯಾವುದಾದರೂ ಪೂಜೆಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಬುಧಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭಾಗ್ಯೋದಯವನ್ನು ಕೊಡ್ತಾನೆ ಹಾಗೂ ಯಶಸ್ಸನ್ನು ಕೊಡ್ತಾನೆ. ವಿಶೇಷವಾಗಿ ಬುಧ ಬುದ್ಧಿಯ ಅಧಿಪತಿ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸ್ಥಾನಮಾನವನ್ನು, ವಿದ್ಯೆ ಕಲಿಯೋದಕ್ಕೆ ಉತ್ತಮವಾದ ವಾತಾವರಣವನ್ನು ಕೂಡ ನಿರ್ಮಿಸಿಕೊಡ್ತಾನೆ. ಉತ್ತಮವಾದ ಯಶಸ್ಸನ್ನು ಕೂಡ ಬುಧಗ್ರಹನು ಕೊಡ್ತಾನೆ. 4ನೇ ಮನೆಯಲ್ಲಿರ್ತಕ್ಕಂತಹ ಗುರುವು ಕ್ಲೇಶ, ಬಂಧುಗಳ ವಿವಾದವನ್ನು, ಅಶಾಂತಿಯನ್ನು ಕೊಡ್ತಾನೆ. ಹಾಗಾಗಿ ವಿವಾದಗಳಿಂದ ದೂರ ಇರುವುದು ಬಹಳ ಉತ್ತಮ. 5ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು ಗುರು ಹಿರಿಯರು, ಮಿತ್ರರು, ಹಿತಜನರೊಂದಿಗೆ ಸಮಾರಂಭ, ಗೃಹ ಪ್ರವೇಶ ಇತ್ಯಾದಿ ಸಮಾರಂಭಗಳಿಗೆ ಭೇಟಿ ಕೊಡತಕ್ಕಂತಹ ಯೋಗವನ್ನು, ಅಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು, ಸುಖವನ್ನು ಕೊಡತಕ್ಕಂಥವನಾಗಿರ್ತಾನೆ. ಹಾಗಾಗಿ ಶುಕ್ರಗ್ರಹನಿಗೆ ಸಂಬಂಧಿಸ್ತಕ್ಕಂತಹ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಮನೆಗಳಲ್ಲಿಯೂ ಕೂಡ ಸಮಾರಂಭಗಳು ಆಗತಕ್ಕಂತಹ ಯೋಗ ಭಾಗ್ಯ ನಿಮ್ಮದಾಗುತ್ತದೆ. ಜನ್ಮಸ್ಥಾನದಲ್ಲಿ ಇರ್ತಕ್ಕಂತಹ ಶನಿ, ಕುಂಭರಾಶಿಯವರಿಗೆ 7ನೇ ಶನಿ ನಡೀತಾ ಇದೆ. ಹಾಗಾಗಿ ಶನಿ ಪೂಜೆಯನ್ನು ನೀವು ಮಾಡಲೇಬೇಕಾದದ್ದು. ಮತ್ತು ಕೂಡ ಶನಿಯಿಂದ ವಿಷ, ರಾಸಾಯನಿಕ, ಅಗ್ನಿ ಅವಘಡಗಳಿಂದ ಹಾನಿಯು ಈ ಸಲ ತೋರಿಸಿಕೊಡ್ತಾನೆ. ಹಾಗಾಗಿ ಅವುಗಳ ಹತ್ತಿರ ಹೋಗುವಾಗ ಬಹಳ ಜಾಗ್ರತೆ, ಎಚ್ಚರವನ್ನು ವಹಿಸುವುದು ಉತ್ತಮ. 2ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಧನ ಮತ್ತು ಸಂಪತ್ತುಗಳನ್ನು ಅಭಿವೃದ್ಧಿ ಮಾಡಿಕೊಡ್ತಾನೆ. ಹಾಗೂ ಪುತ್ರ ಸಂಪತ್ತನ್ನು ಕೊಡತಕ್ಕವನು ಕೂಡ ರಾಹುಗ್ರಹ. ಹಾಗಾಗಿ ರಾಹುವಿನ ಪೂರ್ಣ ಅನುಗ್ರಹ ನಿಮಗೆ ಆಗಿ ಪುತ್ರ ಸಂಪತ್ತಾದಿಗಳು ಅಭಿವೃದ್ಧಿಯಾಗಲಿ. ಷೇರು ಮಾರ್ಕೆಟಲ್ಲಿಯೂ ಕೂಡ ಉತ್ತಮ ಗಳಿಕೆಯನ್ನು ತೋರಿಸಿಕೊಡ್ತಾನೆ. ಆದರೆ ಷೇರನ್ನು ಹಾಕುವಾಗ ಆ ಕಂಪನಿಗಳ ಬಗ್ಗೆ ಬಹಳ ಎಚ್ಚರವನ್ನು ವಹಿಸುವಂಥದ್ದು ನಿಮ್ಮ ಕರ್ತವ್ಯ. 8ನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ತೇಜೋವಧೆ, ಯಶಸ್ಸು, ಕುತ್ತುಗಳನ್ನು ಕೊಡತಕ್ಕಂಥವನು ಕೇತುಗ್ರಹನಾಗಿದ್ದಾನೆ. ಹಾಗಾಗಿ ಕೇತುವಿನ ಸಂಬಂಧಿ ಗಣಪತಿಯ ಆರಾಧನೆಯನ್ನು, ಗಣಪತಿಯ ದೇವಸ್ಥಾನ ಭೇಟಿ ಇತ್ಯಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಕುಂಭರಾಶಿಯವರಿಗೆ 7ನೇ ಶನಿ ಇರುವುದರಿಂದ ಶನಿ ಶಾಂತಿಯಾಗಾದಿಗಳನ್ನು, ಶನೈಶ್ಚರನ ಸಂಬಂಧಿ ದೇವಸ್ಥಾನಗಳ ಭೇಟಿಗಳನ್ನು ತಪ್ಪದೇ ಮಾಡಿ ಮರೆಯಬೇಡಿ. ಕುಂಭರಾಶಿಯವರಿಗೆ ಜುಲೈ ತಿಂಗಳಿನ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ 9, 18, 21, 27 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿ. ಹಾಗೂ ಇಷ್ಟವಾಗಿರ್ತಕ್ಕಂತಹ ಬಣ್ಣಗಳು, ಶುಭಪ್ರದವಾದ ಬಣ್ಣಗಳು ಯಾವುದು ಅಂತ ಹೇಳಿದರೆ ನೀಲಿ, ಬಿಳಿ ಮಿಶ್ರಿತ ನೀಲಿ, ಕಪ್ಪು ಹಾಗೂ ಬಿಳಿ ಈ ಬಣ್ಣಗಳ ನಿಮಗೆ ಉತ್ತಮವಾದ ಫಲಗಳು ಕೊಡತಕ್ಕವಾಗಿದ್ದಾವೆ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 2024 ಇಸ್ವಿಯ ಮೀನರಾಶಿಯವರ ಫಲಾಫಲಗಳು ಈ ರೀತಿಯಾಗಿವೆ. ಎಲ್ಲ ಫಲಾಫಲತೆಗಳಿಗೂ ಕೂಡ ರಾಶಿಯ ಚಲನವಲನಗಳೇ ಆಧಾರವಾಗಿ ಇರುವುದರಿಂದ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ. ರವಿಯು ಕ್ರಮವಾಗಿ 4 ಮತ್ತು 5ನೇ ಮನೆಯಲ್ಲಿ, ಕುಜಗ್ರಹನು ಮಂಗಳಗ್ರಹನು 2 ಮತ್ತು 3ನೇ ಮನೆಯಲ್ಲಿ, ಬುಧಗ್ರಹನು 5 ಮತ್ತು 6ನೇ ಮನೆಯಲ್ಲಿ, ಗುರುಗ್ರಹನು 3ನೇ ಮನೆಯಲ್ಲಿ, ಶುಕ್ರಗ್ರಹನು 4 ಮತ್ತು 5ನೇ ಮನೆಯಲ್ಲಿ, ಶನಿಗ್ರಹನು ವ್ಯಯಸ್ಥಾನವಾಗಿರ್ತಕ್ಕಂತಹ ದ್ವಾದಶದಲ್ಲಿ, ರಾಹುಗ್ರಹನು ಜನ್ಮಸ್ಥಾನವಾಗಿರ್ತಕ್ಕಂತಹ 1ನೇ ಮನೆಯಲ್ಲಿ, ಕೇತುಗ್ರಹನು ರಾಹುವಿನಿಂದ ಸಮಸಪ್ತಕ 7ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ, ರವಿಯು 4ನೇ ಮನೆಯಲ್ಲಿ ಇರುವಾಗ ತೀಕ್ಷ್ಣತೆಯಿಂದ, ರವಿಯ ತೀಕ್ಷ್ಣತೆಯಿಂದ ಅನಾರೋಗ್ಯ, ಕೆಲಸಗಳ ವಿಘ್ನಗಳನ್ನು ಕೊಟ್ಟರೂ, 5ನೇ ಮನೆಯಲ್ಲಿ ಹೋಗುವಾಗ ಶಾರೀರಿಕ ಪೀಡೆಯನ್ನು ಮೊದಲಿಗೆ ಕೊಟ್ಟರೂ, ಜುಲೈ ತಿಂಗಳ ಅಂತ್ಯಭಾಗದಲ್ಲಿ
ಅನಾರೋಗ್ಯಗಳನ್ನೆಲ್ಲ ದೂರ ಮಾಡಿ ಆರೋಗ್ಯಪ್ರದನಾಗಿದ್ದಾನೆ. 2ನೇ ಮನೆಯಲ್ಲಿರ್ತಕ್ಕಂತಹ ಕುಜಗ್ರಹನು ರಾಜಕೀಯ ಲಾಭವನ್ನು ಹಾಗೂ ದೇಹದಲ್ಲಿ ಪಿತ್ತ ಪ್ರಕೋಪದಿಂದ ಬರತಕ್ಕಂತಹ ಅನಾರೋಗ್ಯವನ್ನು, ಬೆಂಕಿಯ ಅವಘಡಗಳನ್ನು ಕೂಡ ತೋರಿಸುತ್ತಾನೆ. ಈ ಸ್ಥಳಗಳಲ್ಲಿ ಎಚ್ಚರವನ್ನು ವಹಿಸಿ. 3ನೇಲಿ ಬರತಕ್ಕಂತಹ ಕುಜಗ್ರಹನು ಸ್ವಲ್ಪ ಉತ್ತಮವಾದ ಫಲಗಳನ್ನು ಕೊಡುತ್ತಾ ಧನ ಹಾಗೂ ನಿಮ್ಮ ಬುದ್ಧಿಶಕ್ತಿ, ಭೂ ಸಂಪತ್ತು, ವಸ್ತ್ರ ಲಾಭಾದಿಗಳನ್ನು ಮಾಡಿಕೊಡ್ತಾನೆ. 5ನೇ ಮನೆಯಲ್ಲಿರ್ತಕ್ಕಂತಹ ಬುಧಗ್ರಹನು ಪತಿ ಪತ್ನಿಯರ ವಿರಸ, ಆರೋಗ್ಯ ಏರುಪೇರುಗಳನ್ನು, ದುಃಖವನ್ನು ಕೊಡ್ತಾನೆ. ಅದೇ 6ನೇ ಮನೆಯಲ್ಲಿರ್ತಕ್ಕಂತಹ ಬುಧಗ್ರಹನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಭ್ಯಾಸಗಳನ್ನು, ಸ್ಥಾನಮಾನಾದಿಗಳನ್ನು, ಯಶಸ್ಸನ್ನು ಕೊಡತಕ್ಕವನಾಗುತ್ತಾನೆ. 3ನೇ ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹನು ವ್ಯಾಪಾರದಲ್ಲಿ ನಷ್ಟವನ್ನು ತೋರಿಸುವುದರಿಂದ ವ್ಯಾಪಾರದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ, ವಿವಾದಗಳು ಉಂಟಾಗುವ ಸಂಭವತೆಗಳು ಕೂಡ ಇರುವುದರಿಂದ ವಿವಾದಾದಿಗಳಿಂದ ದೂರವನ್ನು ಇರಿ. ಕೋಪ ನಿಮ್ಮ ಹಿಡಿತದಲ್ಲಿ ಇರಲಿ. ಹಾಗೂ ಮನೆಯಲ್ಲಿ ಪತಿ ಪತ್ನಿಯರ ಜಗಳ ಕಲಹಗಳು ಆಗತಕ್ಕಂತಹ ಯೋಗ ಇದೆ. ಹಾಗಾಗಿ ಮೌನವನ್ನು ವಹಿಸಿದಲ್ಲಿ ಆದಷ್ಟು ಕಲಹಗಳು ದೂರವಾಗುತ್ತವೆ. 4ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನ ಅನುಗ್ರಹದಿಂದ ಮಿತ್ರರೊಂದಿಗೆ ಸಭೆ ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸಿ ಅಲ್ಲಿ ಸುಖವನ್ನು ಕಾಡತಕ್ಕಂತಹ ಯೋಗವನ್ನು, ಸ್ತ್ರೀಯರಿಗೆ ಅಲಂಕಾರಕ ವಸ್ತುಗಳನ್ನು, ಅದೇ ರೀತಿಯಾಗಿ ಚಿತ್ರರಂಗದಲ್ಲಿರುವವರಿಗೆ ಉತ್ತಮವಾದ ಸ್ಥಾನಮಾನಾದಿಗಳನ್ನು ಕೂಡ ಶುಕ್ರಗ್ರಹನು ಕೊಡ್ತಾನೆ. ಆಭರಣ ಲಾಭಗಳನ್ನು ಕೂಡ ಶುಕ್ರಗ್ರಹ ಅನುಗ್ರಹ ಮಾಡಿಕೊಡ್ತಾನೆ. ಅದೇ ರೀತಿಯಾಗಿ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಶನಿಗ್ರಹ ನೋಡಿ, 7ನೇ ಶನಿ ಎಂಬುವುದು ಮೀನರಾಶಿಯವರಿಗೂ ಕೂಡ ಇದೆ. ಅದೇ ಶನಿಯು ವ್ಯಯದಲ್ಲಿ ಇರುವುದರಿಂದ ಶನೈಶ್ಚರನ ಆರಾಧನೆ, ಶನಿ ಜಪ, ಶನಿ ಮಂತ್ರದಿಂದ ಹೋಮಾದಿಗಳನ್ನು, ಇಲ್ಲದಿದ್ದರೆ ರಾಘವೇಂದ್ರ ಮಠ ಇತ್ಯಾದಿ ವಿಷ್ಣು ಸಂಬಂಧಿ ದೇವಸ್ಥಾನಗಳಲ್ಲಿ, ಗುರುಗಳ ದೇವಸ್ಥಾನಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶನಿಯ ಅನುಗ್ರಹವನ್ನು ಪಡೆದುಕೊಂಡರೆ ಎಲ್ಲ ಕಷ್ಟಗಳು ಕೂಡ ದೂರ ಆಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಶನಿಗ್ರಹ ಕೊಡ್ತಾನೆ. ಜನ್ಮಸ್ಥಾನದಲ್ಲಿರ್ತಕ್ಕಂತಹ ರಾಹು ಮಕ್ಕಳಿಗಾಗಿ ಪೂಜೆಯನ್ನು, ಅಂದರೆ ಯಾರು ಮಕ್ಕಳಿಗೋಸ್ಕರವಾಗಿ ಕಾಯ್ತಾ ಇದ್ದೀರೋ ಅವರು ಆಶ್ಲೇಷ ಬಲಿದಾನಾದಿಗಳನ್ನು ಮಾಡುವುದರಿಂದ ಜನ್ಮಸ್ಥಾನದಲ್ಲಿರ್ತಕ್ಕಂತಹ ರಾಹು ಅನುಗ್ರಹ ಮಾಡಿ ಆದಷ್ಟು ಬೇಗ ಸಂತಾನ ಪ್ರಾಪ್ತಿಯನ್ನು ಕೊಡ್ತಾನೆ. ಷೇರುಪೇಟೆಯಲ್ಲಿರುವವರು ಬಹಳ ಎಚ್ಚರವನ್ನು ವಹಿಸಿ. ಕೇತುಗ್ರಹನು 7ನೇ ಮನೆಯಲ್ಲಿ ಇರುವುದರಿಂದ ಮನಸ್ಸಂಚಲತೆ, ವ್ಯಾಪಾರ ಮಾಡುವುದರಲ್ಲಿ ನಿರಾಸಕ್ತಿಯನ್ನು, ಉದ್ಯೋಗಕ್ಕೆ ಹೋಗಲು ನಿರಾಸಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ನೀವು ಆದಷ್ಟು ಮನಸ್ಸು ಇಟ್ಟು ವ್ಯಾಪಾರಾದಿಗಳನ್ನು ಮಾಡುವುದು ಬಹಳ ಉತ್ತಮ. ಮೀನರಾಶಿಯವರಿಗೆ ಉತ್ತಮ ದಿನಾಂಕವನ್ನು ನೋಡೋಣ. 10, 13, 18, 25 ಈ ಶುಭ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಿ ಉತ್ತಮ ಕಾರ್ಯ ಫಲಗಳನ್ನು ಹೊಂದಬಹುದು. ಹಾಗೂ ಮೀನರಾಶಿಯವರಿಗೆ ಬಣ್ಣಗಳನ್ನು ನೋಡುವುದಾದರೆ ಆ ಮೀನರಾಶಿಗೆ ಅಧಿಪತಿ ಗುರು ಆದ್ದರಿಂದ ಹಳದಿ ಅಥವಾ ಪಚ್ಚೆ, ಗಿಳಿ ಪಚ್ಚೆ ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಗಳನ್ನು ಕೊಡತಕ್ಕಂಥವಾಗಿದ್ದಾವೆ. ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗಾತಿಗಳ ಫಲಗಳ ಆಗಿರುತ್ತವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡಿಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ. ನವಾಂಶ, ದಶಾಭುಕ್ತಿ, ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ. ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ, ವಿವರಿಸಿರುತ್ತೇವೆ. ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟೀಮ್ ಅವರು ಮಾಡ್ತಾ ಇದ್ದಾರೆ. ಆವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು. ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ. ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು. ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ 101 ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ. ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ. ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು, ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು. ಆ ಮೀನರಾಶಿಯವರಿಗೆ ಗ್ರಹಗತಿಯಿಂದ ಬರತಕ್ಕಂತಹ ಸ್ವಲ್ಪ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ
ಶ್ರೀಕೃಷ್ಣಾರ್ಪಣಮಸ್ತು.